Hello students, welcome to Pattatkal English Academy and Banshankari English Academy. PUC second year ಮಿಡ್ ಟರ್ಮ್ ಎಕ್ಸಾಮ್ದು ಕ್ವಶನ್ ಪೇಪರ್ಸ್ಗಳು ಇದಾವೆ ನನ್ನ ಕಡೆ. ಇದನ್ನು ಯಾರೋ ಒಬ್ಬರು ಅವ್ರ ಹೆಸರು ಹಾಕ್ಯಾರ ಇಲ್ಲಿ, ಈ ಕಬ್ಬೂರ ಪಬ್ಲಿಕೇಶನ್ಸ್ ಅಂತ ಪಬ್ಲಿಕೇಶನ್ಸ್ ಯೂಟ್ಯೂಬ್ ಚಾನಲ್ ಅಂಥೇಳಿ ಒಂದೇನೋ ಕೊಟ್ಟಾರ್ರಿ. ಅವರು ಈ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ನೆಲ್ಲ ಕಲೆಕ್ಷನ್ ಮಾಡ್ಯಾರ. ಏನೋ ಒಂದು ಪ್ರಯತ್ನ ಮಾಡ್ಯಾರ, ಎಲ್ಲ ಕಡೆಯಿಂದ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿ ಒಂದು ಕಡೆ ಹಾಕಿಬಿಟ್ಟಾರಲ್ಲ. ಇದು ಹುಡುಗರಿಗೆ ಮತ್ತು ನಮ್ಮಂಥವ್ರಿಗೆ ಬಹಳ ಅನುಕೂಲ ಆಗಿದೆ. ಹಾಗಾಗಿ ಇದನ್ನೇನು ಸಂಗ್ರಹ ಮಾಡ್ಯಾರಲ್ಲ, ಈ ಏನು ಉಪನ್ಯಾಸಕರದಾರೋ ಪ್ರಿನ್ಸಿಪಾಲ್ರದಾರೋ ಇವರಿಗೆ ನಾನು ನನ್ನ ಥ್ಯಾಂಕ್ಸನ್ನು ಹೇಳ್ತೀನಿ ಮತ್ತು ಅವ್ರ ಪರ್ಮಿಷನ್ನು ತಗೊಂಡಿನಿ ಅಂತ ಅನ್ಕೋತೀನಿ. ಒಳ್ಳೆ ಕೆಲಸ ಮಾಡ್ಯಾರ. ಹಾಗಾಗಿ ಅವ್ರಿಗೆ ಹೃದಯಪೂರ್ವಕ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಅವರು ಸಂಗ್ರಹ ಮಾಡಿದಂಥ ಈ ಕ್ವಶನ್ ಪೇಪರ್ಗಳನ್ನು ಸುಮಾರು ಒಂದು 12-14 ಕ್ವಶನ್ ಪೇಪರ್ಗಳು ಇರಬೇಕು. ಫಸ್ಟ್ ಇಯರ್ದು ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗೆ ಇದೇ ಥರ ಕ್ವಶನ್ ಪೇಪರು ಅವರೇ ಮಾಡಿದ್ದನ್ನು ಹಾಕೀನಿ. ಇದು ಸೆಕೆಂಡ್ ಇಯರ್ ಕ್ವಶನ್ ಪೇಪರು. 1 ಮಾರ್ಕಿನೂ ಗ್ರಾಮರು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿಕೊಡ್ತೀನಿ. ಇದು 2023 ಅಂತ ತಿಳ್ಕೊಂಡು ಮೂಗು ಮುರಿಬೇಡ್ರಿ. ಇದು 1 ಮಾರ್ಕ್ ಕ್ವಶನ್ಸು ಸಿಮಿಲರ್ ಇರ್ತಾವ್ರಿ, ಸೇಮ್ ಹಂಗೆ ಇರ್ತಾವೆ, ಅದೇ ಥರ ಇರ್ತಾವೆ. 1 ಮಾರ್ಕ್ ಕ್ವಶನ್ಸಲ್ಲಿ ಏನಿಲ್ಲ, ಚೇಂಜಸ್ ಅಂದರೆ 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ಗಳು ಇದ್ರಾಗ ಇರೋದಿಲ್ಲ. ಅದು ಬಿಟ್ಟರೆ ಉಳ್ಕೋದೆಲ್ಲ ಗ್ರಾಮರ್ ಇರುವಂಗಿರ್ತದೆ, ಏನು ಚೇಂಜಸ್ ಇಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತದೆ. ಹಾಗಾಗಿ ಬರ್ರಿ ಮಾಡಿಕೊಡ್ತೀನಿ ನಿಮಗೆ. ಈ ಸೆಕೆಂಡ್ ಇಯರ್ ಕ್ವಶನ್ ಪೇಪರ್ ಇದನ್ನು ನೋಡಿದ್ರೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂತ ಅಂದರೆ ಗ್ರಾಮರು 100% ಕವರ್ ಆಗಿರ್ತೈತಿ, ಟೆಕ್ಸ್ಟ್ ಬುಕ್ 50% ಕವರ್ ಆಗಿರ್ತೈತಿ. 1 ಮಾರ್ಕ್ ಕ್ವಶನ್ಸ್ಗಳು ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ನು. 10 ಕ್ವಶನ್ಸ್ ಇರ್ತಾವೆ, ನಿಮಗೆ ಗೊತ್ತದ. ಕ್ವಶನ್ ನಂಬರ್ 1, ಹೂ ಅಕಾರ್ಡಿಂಗ್ ಟು ಜೂಲಿಯಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್? ರೋಮಿಯೋ. ಆನ್ಸರ್ ರೋಮಿಯೋ ಆಗ್ತೈತಿ. ರೋಮಿಯೋ ಆಗ್ತೈತಿ. ಸೆಕೆಂಡ್ ಕ್ವಶನ್ನು, ರೋಮಿಯೋ ಅಟೆಂಡೆಡ್ ದ ಗ್ರ್ಯಾಂಡ್ ಸಪ್ಪರ್ ಅಂದರೆ ಲಾರ್ಡ್ ಕ್ಯಾಪುಲೆಟ್ ಆರ್ಗನೈಸ್ ಮಾಡಿದ್ದು ಇನ್ ಡಿಸ್ಗೈಸ್ ಟು ಸಿ ರೋಸ್ಲಿನ್, ಅವ್ರದ್ದೊಬ್ರದ್ದು ಮಾಜಿ ಲವ್ವರ್. ಇವ್ರು ಲವ್ ಮಾಡ್ತಿದ್ರು, ಬಟ್ ಅವಳು ಲವ್ ಮಾಡ್ತಿರ್ಲಿಲ್ಲ, ರೋಸ್ಲಿನ್ ಅಂತೇಳಿ. ಅವಳನ್ನು ನೋಡ್ಲಿಕ್ಕೆ ಅಂತ ಹೇಳ್ಕೊಂಡು ಹೋಗಿದ್ರು ಅವರು. ಅಲ್ಲಿ ಡಾನ್ಸ್ ಫ್ಲೋರ್ ಮೇಲೆ ಆಕಸ್ಮಿಕ ಜೂಲಿಯಟ್ ಕಾಣಿಸ್ಕೊಂತಾವ, ಬಟ್ ಹೋದದ್ದು ರೋಸ್ಲಿನ್ ನೋಡ್ಬೇಕಂತೇಳಿ. ಥರ್ಡ್ ಕ್ವಶನ್ನು, ದ ಕಿಂಗ್ಲೆಟ್ ಆಫ್ ಮೊನಾಕೋ ನೋಸ್ ಇಟ್ಸ್ ಅ ಡರ್ಟಿ ಬಿಸ್ನೆಸ್. ವಾಟ್ ಡಸ್ ಇಟ್ ರೆಫರ್ ಟು? ಇಟ್ ಈಸ್ ಅ ಡರ್ಟಿ ಬಿಸ್ನೆಸ್ ಅಂತ ಅದಕ್ಕೆ ಅಂತಾರೆ, ಗೇಮಿಂಗ್ ಹೌಸಿಗೆ ಅಂತಾರೆ ಅವರು. ಅಂದರೆ ಪನಿಷಿಂಗ್, ರಿವಾರ್ಡಿಂಗ್, ಗೇಮಿಂಗ್ ಅಂತಾರ, ಎಕ್ಸಿಕ್ಯೂಟಿಂಗ್ ಅಲ್ಲ, ಗೇಮಿಂಗ್ ಹೌಸ್ ಇದು ಏನೈತಿ ರೈಟ್ ಆನ್ಸರ್. ಡರ್ಟಿ ಬಿಸ್ನೆಸ್ ಅಕಾರ್ಡಿಂಗ್ ಟು ಹಿಮ್, ಬಟ್ ವಾಟ್ ಕುಡ್ ಹಿ ಡೂ ಅಂತ ತಿಳ್ಕೊಂಡು ಬರ್ತದೆ. ಕ್ವಶನ್ ನಂಬರ್ 4, ದ ಡ್ಯಾಶ್ ಫಾರ್ಬೇಡ್ ದೇರ್ ರೂಲರ್ಸ್ ಟು ಮೇಕ್ ಮನಿ ಬೈ ಗೇಮಿಂಗ್ ಹೌಸ್. ಇದು ದ ಫ್ರೆಂಚ್ ಸವರೈನ್ಸ್ ರೀ. ಫ್ರೆಂಚ್ ಅಲ್ಲ, ಜರ್ಮನ್ ಐಮ್ ಸಾರಿ. ಇಟಾಲಿ, ಫ್ರಾನ್ಸ್ ಬಾರ್ಡರ್ ಮೇಲೆ ಮೊನಾಕೋ ಇದೆ. ಜರ್ಮನ್ ಸವರನ್ಸ್ ರೀ ಅವರು. ಹೌದು, ಜರ್ಮನ್ ಸವರನ್ಸ್ ಅಂದರೆ ಫಾರ್ಬೇಡ್ ಮಾಡಿದ್ರು, ತೆಗೆದು ಹಾಕಿದ್ರು. ಗೇಮಿಂಗ್ ಹೌಸಸ್ ಎಲ್ಲ ಮುಚ್ಚಿಬಿಟ್ಟು, ಎಲ್ಲ ಕಡೆ ಮುಚ್ಚಿದ್ದು ಯುರೋಪ್ದೊಳಗೆ, ಇತ್ತೀಚೆಗೆ ಜರ್ಮನ್ದೊಳಗೆ ಮುಚ್ಚಿತ್ತು. ದರ್ ವಾಸ್ ನನ್ ಟು ಸ್ಟಾಪ್ ದ ಕಿಂಗ್ ಆಫ್ ಮೊನಾಕೋ.
he monopolized that business ಅಂತ ಬರ್ತದೆ. ಕ್ವಶನ್ ನಂಬರ್ 5, ಅಕಾರ್ಡಿಂಗ್ ಟು ಖಲೀಲ್ ಗಿಬ್ರಾನ್, ನಮ್ಮ ಇವರು ಆನ್ ಚಿಲ್ಡ್ರನ್ ಪೋಯಮದ ರೈಟರ್ ಏನಾದ್ರಿ ಸರ್? ಅಕಾರ್ಡಿಂಗ್ ಟು ಖಲೀಲ್ ಗಿಬ್ರಾನ್ ಯು ಮೇ ಗಿವ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್ ಅಂತ ಐತಲ್ಲ ರೀ, ಅದು ಬಹಾಟ್ ಆಗಿಬಿಟ್ಟದ್ರಿ. ಹೇಳಿ ಹೇಳಿ ಮಾತಾಡಿ ಇದು ಬಟ್ ನಾಟ್ ಯುವರ್ ಥಾಟ್ಸ್. ಎ ಆಪ್ಷನ್ ಕರೆಕ್ಟ್ ಆಗ್ತದೆ ಅಲ್ರಿ. 6th ಕ್ವಶನ್, ಡ್ಯಾಶ್ ಲೆಡ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್. ಬಚನಿ ದೇವಿ ರೀ ಇವರು, ವಂದನಾ ಶಾ ಅವ್ರ ಲೆಸನ್ದೊಳಗೆ ಬರುವಂಥ ಗರ್ವಾಲ ಬಚನಿ ದೇವಿ ರೀ, ಗಂಡನ ವಿರುದ್ಧನೇ ಹೋರಾಟ ಮಾಡಿದ್ರು ಇವರು ಬಚನಿ ದೇವಿ. Ecuador has recognized Bolivia ಅಂದರೆ ಅರ್ತ್ ಬಗ್ಗೆ ಬರ್ತದೆ, ಮದರ್ ಅರ್ತ್. ಇವರು ಇಕ್ವೆಡರ್ ಅಂತಂದ್ರೆ ರೆಕಗ್ನೈಸ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಹೌ ಮದರ್ ಅರ್ತ್ ಬರ್ತೈತಿ ಇದು ಬೋಲಿವಿಯಾ ಅಂದರೆ, ಬೋಲಿವಿಯಾ ಮದರ್ ಅರ್ತ್. ನೆಕ್ಸ್ಟ್ 8th ಕ್ವಶನ್ನು, ಕಾನ್ಸ್ಟಿಟ್ಯೂಷನ್ ಬೇರೆ ಐತೆ ನೋಡ್ರಿ, ಡಿಕ್ಲೇರ್ಡ್ ಅಂತ ಬರ್ತೈತೆ ಅಲ್ಲಿ ಬೋಲಿವಿಯಾ ಆದರೆ, ಇದು ಕಾನ್ಸ್ಟಿಟ್ಯೂಷನ್ ಅಂದರೆ ರೈಟ್ಸ್ ಆಫ್ ನೇಚರ್. 8th ಕ್ವಶನ್ನು, whom did Donna Lara's parents want her to marry? ಯಾರಿಗೆ ಟು ಮ್ಯಾರಿ ಆಫ್ ಅನ್ಬೇಕು, ಅದಕ್ಕೆ ಲೆಸನ್ದಾಗ ಮ್ಯಾರಿ ಅಂತ ಬಂದೈತಿ. ಮ್ಯಾರಿ ಆಫ್ ಅಂದ್ರೆ ಮ್ಯಾರಿ ಅಂದ್ರೆ ಮದುವೆ ಆಗೋದು, ಮ್ಯಾರಿ ಆಫ್ ಅಂದ್ರೆ ಮದುವೆ ಮಾಡ್ಕೊಡೋದ್ರಿ, ಮದುವೆ ಮಾಡ್ಕೊಡೋದು ಮ್ಯಾರಿ ಆಫ್ ಅಂತ ಆಗಬೇಕು. ಟೆಕ್ಸ್ಟ್ ಬುಕ್ನಾಗ ಹಂಗೆ ಐತದ, ನನಗೆ ಹಂಗೈತೆ ಅನ್ಸತ್ತೆ ಏನೋ, ಮ್ಯಾರಿ ಆಫ್ ಅಂತ ಅನ್ಬೇಕ್ರಿ. ದೇ ವಾಂಟೆಡ್ ಟು ಮ್ಯಾರಿ ಆಫ್ ದೇರ್ ಡಾಟರ್ ಟು ಎ ಮರ್ಚಂಟ್. ಅವನಿಗೆ ಹೊಡೆದಾಟ ಆಗ್ತೈತಲ್ರಿ, ಅಲ್ಲಿ ಡು ಎಲ್ಲ ಆಗ್ತೈತಿ. ಓಕೆ, ಮರ್ಚೆಂಟ್ ಅಲ್ಲೇ ಹಾಕ್ತಿರ್ತಾಳ, ಕೆಳ ಬಂದಿವ ನಿಂತಿರ್ತಾನ. ಓಕೆ, 9th ಕ್ವಶನ್ನು, ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ಬ್ರೆಡ್ ಕ್ರಮ್ಸ್ ಅಂದ್ರೆ ಸನಿ ಮಾರ್ನಿಂಗ್ದೊಳಗ್ರಿ ಇದು. ನೀವು ಹಿಂಗೆ ಹೋಗ್ಬೇಡ್ರಿ, ನಾವು ಟೆಕ್ನಿಕ್ ಕಲಿಸ್ಕೊಡ್ತೀನಿ ನಿಮಗೆ. ಹಿಂಗೆ ಹೋದ್ರೆ ಸರಿ ಆಗೋದಲ್ರಿ, ಹಿಂಗೆ ಬರ್ರಿ. ಬ್ರೆಡ್ ಕ್ರಮ್ಸ್ ಮೊದಲು ಬರ್ತೈತು, ದ ಬುಕ್ ಆಫ್ ಪೋಯಮ್ಸ್ ಮೊದಲು ಬರ್ತೈತು, ಬ್ರೆಡ್ ಕ್ರಮ್ಸ್ ಮೊದಲು ಬರ್ತೈತೆ. ದ ಬಂಚ್ ಆಫ್ ವಾಯ್ಲೆಟ್ಸ್ ಮೊದಲು ಬರ್ತೈತೆ, ಬ್ರೆಡ್ ಕಮ್ಸ್ ಮೊದಲು ಬರ್ತದೆ, ಬ್ರೆಡ್ ಕಮ್ಸ್ ಮೊದಲು ಬರ್ತೈತೆ. ಎ ಪಿಂಚ್ ಆಫ್ ಸ್ನಫ್ ಮೊದಲು ಬರ್ತೈತೆ, ಬ್ರೆಡ್ ಕಮ್ಸ್ ಮೊದಲು ಬರ್ತೈತೆ, ಬ್ರೆಡ್ ಕಮ್ಸ್ ಮೊದಲು ಬರ್ತೈತೆ. ಹಿಂಗೆ ಹೋಗ್ಬೇಡ್ರಿ, ತಪ್ಪತೈತೆ ಹಾದಿ, ತಪ್ಪತೈತೆ ಅನ್ನೋಕ್ಕಿಂತಲೂ ಭಾಳ ಲೇಟ್ ಆಗ್ತೈತಿ. ಹಿಂಗೆ ಹೋಗ್ರಿ, ಈ 4 ಘಟನೆಗಳಲ್ಲಿ ಮೊದಲು ಯಾವ್ದು ನಡಿತೈತಿ ನೋಡ್ಬೇಡಿ. ಅದ ಒಂದ್ ವೇಳೆ ಇಲ್ಲಿ ಬ್ರೆಡ್ ಕ್ರಮ್ಸ್ ಐತಿ, ಇದರಲ್ಲಿ ಬ್ರೆಡ್ ಕ್ರಮ್ಸ್ ಐತೆ ಅಂದ್ರೆ ಸೆಕೆಂಡ್ ಪಾಯಿಂಟ್ ನೋಡ್ಬೇಕ್ರಿ. ಅವಾಗ ಸೆಕೆಂಡ್ ಪಾಯಿಂಟೂ ಸೇಮ್ ಐತೆ ಅಂದ್ರೆ ಥರ್ಡ್ ಪಾಯಿಂಟ್ ನೋಡ್ಬೇಕ್ರಿ. ಈ ಥರ್ಡ್ ಪಾಯಿಂಟ್ಗಳಲ್ಲಿ ಯಾವ್ದು ಮಾಡ್ತದ ಅದನ್ನು ಮೊದಲು ಹಾಕ್ಕೋಬೇಕ್ರಿ. ಅದು ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಂದ್ರೆ ಇದು ಕರೆಕ್ಟ್ ಆಗ್ತದೆ. ಎ ಆಪ್ಷನ್ ಇದು ಕರೆಕ್ಟ್ ಆಗ್ತದೆ ರೀ. ಈ ಥರ ಈ ಸೀಕ್ವೆನ್ಸ್ ನಡೀತದ ಲೆಸನ್ದೊಳಗೆ. ಬ್ರೆಡ್ ಕಮ್ಸ್ ಬಗಿತಾಳ ಫಸ್ಟ್, ಆಮೇಲೆ ಪಿಂಚ್ ಆಫ್ ಸ್ನಫ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ತೈತಿ. ಬುಕ್ ಕೊಡ್ತಾರೆ, ಓದ್ತೀನಿ, ನಿನ್ನ ನೋಡಿ ನನಗೆ ಒಂಥರ ಸಿಂಪತಿ ಆಗ್ತೈತಿ ಅಂತಾಳ. ಲಾಸ್ಟ್ ಬಂಚ್ ಆಫ್ ವಾಯ್ಲೆಟ್ಸ್, ಅವ ಗಾಡ್ ಕೊಟ್ಟು ಕಳಿಸಿರ್ತಲ್ಲ ಆಕಿಗ್ರಿ, ಅದು ಇದು ಕರೆಕ್ಟ್ ಅದ ಲೆಸನ್ದ ಬಂದಂಗೆ ಐತಿದು ಸೀಕ್ವೆನ್ಸ್. 10th ಕ್ವಶನ್ನು 1 mark ಕ್ವಶನ್ಸ್. ಅಕಾರ್ಡಿಂಗ್ ಟು W.B. Yeats ಅಂದರೆ ಫೆನ್ನಿವಾರ್ ವರ್ಡ್, ಒನ್ ಮ್ಯಾನ್ ಹ್ಯಾಡ್ ಲವ್ಡ್ ದ ಲೇಡಿ ಫಾರ್ ಹರ್ ಪಿಲ್ಗ್ರಿಮ್ ಸೋಲ್ ಅಂತ ತಿಳ್ಕೊಂಡು, ಹಿಸ್ ಬೆಲೆವೆಡ್ ದ ಲವ್ಡ್ ದ ಪಿಲ್ಗ್ರಿಮ್ ಸೋಲ್ ಆಫ್ ಹಿಸ್ ಬೆಲೆವೆಡ್ ಅಂದರೆ ತಾನೇ ರೈಟರ್ ಪಿಲ್ಗ್ರಿಮ್ ಸೋಲ್ ಆಗ್ತದೆ ಇದು. ಅದರ್ಸ್ ಲವ್ಡ್ ದ ಫಾರ್ ಹರ್ ಗ್ಲ್ಯಾಡ್ ಗ್ರೇಸ್ ಇದು ಆಗ್ತದೆ. ಒನ್ ಮ್ಯಾನ್ ಅಂದರೆ ತಾವೇ, ಅದರಿಂದ ಇದು ಕರೆಕ್ಟ್ ಆಗೋದು. ಪಿಲ್ಗ್ರಿಮ್ ಸೋಲ್ ಕರೆಕ್ಟ್ ಆಗ್ತದೆ. ಓಕೆ, ಈಗೇನಾಗ್ತತಿ ಇದು ಗ್ರಾಮರ್ ನೋಡೋಣ.
10 ಕ್ವಶನ್ಸ್ ಆಗ್ತದೆ. ಗ್ರಾಮರ್ ಇದು ಏನದ ಅಂದ್ರೆ fill in the blanks by choosing the right form of the verb given in the brackets. ಅಂದರೆ ಪ್ಯಾಸಿವ್ ಫಾರ್ಮ್ ಇದ್ದಾರೆ ನೋಡ್ರಿ. ಇದನ್ನ ಇಲ್ಲಿವರಲ್ಲಿತ್ತು ಪಾಸ್ಟ್ ಟೆನ್ಸ್ನಾಗ ಇರ್ತದೆ. ಸೆಡ್ ಅಂತ ಐತಿಲ್ರಿ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಐತಿ ಅಂತಂದ್ರೆ ವಾಸ್ ವೇರ್ ಬರಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಡೋನಾ ಲಾರಾ ಸೆಡ್ ದ್ಯಾಟ್ ಮೆನಿ ಸ್ಟೋರೀಸ್ ಇದು ಪ್ಲೂರಲ್ ಆಗ್ತದೆ, ಆದ್ದರಿಂದ ವರ್ ಬರಬೇಕು. ಸ್ಟೋರೀಸ್ ವರ್ ಟೆಲ್ಲದ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬೇಕ್ರಿ, ಟೋಲ್ಡ್ ಆಗ್ತದೆ. ಮೆನಿ ಸ್ಟೋರೀಸ್ ವರ್ ಟೋಲ್ಡ್ ಮಾಡಿಬಿಡು, ವರ್ ಟೋಲ್ಡ್ ಮಾಡ್ರಿ, ಅಂಡರ್ಲೈನ್ ಮಾಡ್ರಿ, ಬ್ರ್ಯಾಕೆಟ್ನಾಗ ಇದ್ದದ್ದು ಬರಿಬೇಡ್ರಿ. ಆನ್ಸರ್ ಇದಕ್ಕಿದ್ದಂಗೆ ಬರ್ಕೊಂತ ಬರ್ರಿ. ಬ್ರ್ಯಾಕೆಟ್ನಾಗ ಇದ್ದದ್ದು ಬರಿಬಾರ್ದು, ಅದರ ಪಾಸ್ಟ್ ಪಾರ್ಟಿಸಿಪಲ್ ಬರಿಬೇಕ್ರಿ. ಬೈ ದ ಫಿಶರ್ಮನ್ ಅಬೌಟ್ ಹೌ ದ ಸಿಲ್ವರ್ ಮೇಡನ್ನ ಸಿಂಗ್ಯುಲರ್ ಐತದೆ, ಸಿಂಗ್ಯುಲರ್, ಆದ್ದರಿಂದ ವಾಸ್ ಹಾಕಿ. ಪಾಸ್ಟ್ ಪಾರ್ಟಿಸಿಪಲ್ ವಾಸ್ ವಾಶ್ಡ್ ಅವೇ ಬೈ ದ ಟೈಡ್ಸ್. ಫಿನಿಶ್ಡ್, ಮುಗೀತು. ಇಷ್ಟು ನೋಡ್ರಿ. ನೆಕ್ಸ್ಟ್ 12th ಕ್ವಶನ್ ಏನದ ಅಂದರೆ ಲಿಂಕರ್ಸ್ ಹಾಕೋದತಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್. ದಸ್ ಅಂದರೆ ಹೀಗೆ ಯೂಸ್ವಲಿ ಕೊನೆಗೆ ಬರ್ತದೆ. ಆ್ಯಂಡ್ ಅಂತಂದರೆ ಟು ಆ್ಯಡ್ ಇನ್ಫಾರ್ಮೇಷನ್. ದಸ್ ಅಂದರೆ ಕನ್ಕ್ಲೂಷನ್ ಮಾಡುವಾಗ ಬರ್ತದೆ. ದೆನ್ ಅಂದರೆ ಟೆಂಪರಲ್ಲು, ಮೊದಲ ಬ್ರಷ್ ಮಾಡ್ತೀವಿ ಆಮೇಲೆ ಸ್ನಾನ ಮಾಡ್ತೀವಿ, ಅದು ಹಂಗೆ ಧ್ಯಾನ್ ಮಾಡಿ. ಮೊದಲ ಎಂಗೇಜ್ಮೆಂಟು ಆಮೇಲೆ ಮದುವೆ ಹೆಂಗೆ, ದೆನ್ ಹೆಂಗೆ ಫಸ್ಟ್ ಎಂಗೇಜ್ಮೆಂಟ್ ದೆನ್ ಮ್ಯಾರೇಜ್, ಈ ಥರ. ಫಾಸ್ಟ್ ಬ್ರಷಿಂಗ್ ದೆನ್ ಬೇದಿಂಗ್. ವಂದನಾ ಶಿವ ಲರ್ನ್ಟ್ ಅಬೌಟ್ ಪಾಸ್ಟ್ ಟೆನ್ಸ್ನಾಗ ಅದ ಇರಲಿ, ಅದು ಟೆನ್ಸ್ ಸಂಬಂಧಪಡೋದಿರ್ತಾವ್ರಿ. ಸಾರಿ. ವಂದನಾ ಶಿವ ಲರ್ನ್ಟ್ ಅಬೌಟ್ ಡೈವರ್ಸಿಟಿ ಇನ್ ದ ಹಿಮಾಲಯನ್ ಫಾರೆಸ್ಟ್ ಆ್ಯಂಡ್ ವಾಂಟೆಡ್ ಟು ಅಡಾಪ್ಟ್ ಇಟ್ ಇನ್ ಹರ್ ಫಾರ್ಮ್ಸ್. ಆ್ಯಂಡ್ ಹಾಕು ಚಲೋ ಇಲ್ಲ, ಕರೆಕ್ಟ್ ಆಗಿಬಿಡ್ತೈತ್ರಿ. ನೋಡೋಣ ಅಂದರು. ಆ್ಯಂಡ್ ವಾಂಟೆಡ್ ಟು ಅಡಾಪ್ಟ್ ಇಟ್, ಅಪ್ಲೈ ಇಟ್ ಇನ್ ಹರ್ ಫಾರ್ಮ್ಸ್. ದೆನ್ ಹೌದು ತಿಳ್ಕೊಂಡ್ಲು, ಆಮೇಲೆ ಅದನ್ನು ಬಳಸ್ಬೇಕಂದ್ಲು. ಮುಂದೆ ಒಂದು ನವಧಾನ್ಯ ಫಾರ್ಮ್ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದೆನ್ ಶಿ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್. ಸೀಡ್ಸನ್ನು ಸೇವ್ ಮಾಡ್ತಾರೆ. ನವಧಾನ್ಯ ಮೂಮೆಂಟ್ ಸ್ಟಾರ್ಟ್ ಆಗ್ತದೆ 1987. ಇಲ್ಲಿ ಆ್ಯಂಡ್ ಹಾಕ್ರಿ, ಇಲ್ಲಿ ದೆನ್ ಹಾಕ್ರಿ. ದೆನ್ ಶಿ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್ ಫ್ರಮ್ ಫಾರ್ಮರ್ಸ್ ಫೀಲ್ಡ್ಸ್. ದಸ್ ಹೀಗೆ ಏನಾಯಿತು ತಿಳ್ಕೊಳ್ಳೋದಾಯಿತು. ನೆಕ್ಸ್ಟ್ ಏನಾಯಿತು, ಸೇವಿಂಗ್ ಆಫ್ ಸೀಡ್ಸ್ ಆಯಿತು. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನವಧಾನ್ಯ ಫಾರ್ಮ್. ಆ್ಯಂಡ್ ಏನದಲ್ಲ, ಶಿ ರಿಯಲೈಸ್ಡ್ the need of a farm for demonstration and training. Thus, Navdanya farm was started in Doon Valley. ಇಲ್ಲಿ ಆ್ಯಂಡ್ ಹಾಕ್ರಿ, ದೆನ್ ಹಾಕ್ರಿ, ದಸ್ ಹಾಕ್ರಿ. ಆ್ಯಂಡ್ ಅಂದ್ರೆ ಮತ್ತು, ದೆನ್ ಅಂದ್ರೆ ಮುಂದೆ, ದಸ್ ಅಂದರೆ ಹೀಗೆ. ಓಕೆ. ನೆಕ್ಸ್ಟ್ ಮ್ಯಾಚ್ ಕಾಲಮ್ ಎ ವಿತ್ ಮೀನಿಂಗ್ಸನ್ನು ಜೋಡಣೆ ಮಾಡೋದು ಇರ್ತದೆ. ಚಲೋ ಅಲ್ರಿ, ಬೆಸ್ಟ್ ಇದೆ. ಕೊಂಡ್ಕೊಂತ ಬರ್ತಾರೆ 5 ಮಾರ್ಕ್ಸ್. 5 ಮಾರ್ಕ್ಸ್ ಅಲ್ರಿ ಇದು. ಈ ಆ್ಯನ್ ಇಥಿಯೋಪ್ ಅಂತಂದ್ರೆ ಆಫ್ರಿಕನ್ ಆ್ಯನ್ ಇಥಿಯೋಪ್ಸಿಯರ್ ಮ್ಯೂಜುಲೆಟ್ ಪೋಯಮ್ ಇದು. ಇಟಾಲಿಯನ್ ಗೌರ್ಮೆಂಟ್ 12,000 ಫ್ರಾಂಕ್ಸ್ ಇದು. ಫ್ರೆಂಚ್ ಗೌರ್ಮೆಂಟ್ 16,000 ಫ್ರಾಂಕ್ಸ್. ಆರ್ಚರ್ ಅಂದರೆ ಈ ಆನ್ ಚಿಲ್ಡ್ರನ್ ಪೋಯಮ್ದಲ್ಲಿ ಗಿಬ್ರಾನ್ ಹೋದ್ರು. ಗಾಡ್ ಶಾಂತಿನಿಕೇತನ ಅಂತಂದ್ರೆ ನಮ್ಮ ವಂದನಾ ಶಿವ ಲೆಸನ್ದಲ್ಲಿ ಲಾಸ್ಟ್ ಬರ್ತೈತಲ್ರಿ, ವೆಸ್ಟ್ ಬೆಂಗಾಲ್ದೊಳಗೈತಿ. ಎಸ್ಟಾಬ್ಲಿಷ್ ಬೈ ಸ್ವಾಮಿ ವಿವೇಕಾನಂದ, ರವೀಂದ್ರನಾಥ ಟ್ಯಾಗೋರ್. ಸಾರಿ ರವೀಂದ್ರನಾಥ ಟ್ಯಾಗೋರ್. ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ವೆಸ್ಟ್ ಬೆಂಗಾಲ್. ತಪೋವನ ಕರ್ತೃ.
ಡೊನಾಲಾರ ಅಂತಂದ್ರೆ ಏನಾಗ್ತತ್ರಿ, ಡೊನಾಲಾರ ದ ಸಿಲ್ವರ್ ಮೆಡಲ್. ಬರೆಯೋ ರೀತಿ ಹಾಗೆ. ಎರಡು ಬರೋದು ಬಿಟ್ಟು ಹಿಂಗೆ ಮಾರ್ಕ್ ಹಾಕ್ತೀರೇನು, ಹಿಂಗೆ ಮಾರ್ಕ್ ಹಾಕ್ತೀರೇನು? ಹಾಕ್ಬೇಡ್ರಿ. ಎ ಲಿಸ್ಟ್ ಅಷ್ಟೇ ಬರೀರಿ. ಬಿ ಲಿಸ್ಟ್ನ ಅದರ ಎದುರಿಗೆ ಈಗ ಪಿ ಅಂತ ಬರ್ಕೋರಿ ಫಸ್ಟ್, ಇವನ್ನೆಲ್ಲ ಬರೀರಿ. ಆ್ಯಂಡ್ ಇಥಿಯೋಪ್ ಅಂತ ಐತಿಲ್ಲ, ಇದ್ರ ಮುಂದೆ ಸಿ ಅಂತ ಬರೀರಿ. ಆ್ಯಂಡ್ ಆಫ್ರಿಕನ್ ಅಂತ ಬರೀರಿ. ಇಟಾಲಿಯನ್ ಗೌರ್ಮೆಂಟ್ ಅಂತ ಐತಿಲ್ಲ, ಅದ್ರ ಮುಂದೆ ಎ ಅಂತ ಬರೀರಿ. 12,000 ಫ್ರಾಂಕ್ಸ್ ಅಂತ ಬರೀರಿ. ಎ ಲಿಸ್ಟು ಮೊದಲು ಬರ್ಕೊಡ್ರಿ, ಬಿ ಲಿಸ್ಟನ್ನು ಹೊಂದಿಸಿ ಬರೆದು ಬಿಡೋದು. ಮ್ಯಾಚ್ಡ್ ಇರಬೇಕದು, ಟು ಬಿ ಮ್ಯಾಚ್ಡ್ ಅಲ್ಲ. ರೆಡಿ ಮಾಡಿ ಅದ್ರ ಮುಂದೆ ಬರ್ಕೊಂತ ಹೋಗ್ಬಿಡ್ರಿ, ಕರೆಕ್ಟ್ ಆಗಿಬಿಡ್ತೈತಿ. ನೆಕ್ಸ್ಟ್ ಬರಲಿ. ಇದನ್ನು ಮಾಡೋದಿಲ್ಲ ರೀ, ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡೋದಿಲ್ಲ ಅಂದ್ರೆ ಏನು, ಈ ಸದ್ಯಕ್ಕೆ ನನಗೆ ಎಲ್ಲಿ ಮಾಡ್ಲಿಕ್ಕೆ ಆಗ್ತೈತಿ ರೀ, ಮುಂದೆ ಮತ್ತೆ ನೋಡ್ತೇನೆ. 4 ಮಾರ್ಕ್ ಕ್ವಶನ್ಸ್. 2 ಮಾರ್ಕ್ ಕ್ವಶನ್ಸ್ ಇದ್ರೆ ಬೇಕಾದ್ರೆ 2 ಮಾತು ಮಾತಾಡ್ಬೋದಿತ್ತು. 4 ಮಾರ್ಕ್ ಕ್ವಶನ್ಸ್ ಅದಾವ, ಆಗೋದಿಲ್ಲ. 6 ಮಾರ್ಕ್ ಕ್ವಶನ್ಸು ಆಗೋದಿಲ್ಲ. ಆನ್ಸನ್ ಪ್ಯಾಸೇಜ್ ಅದ, ನೀವು ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟು ಇಲ್ಲಿ 26th ಕ್ವಶನ್ ಆಯ್ತು ನೋಡ್ರಿ. ವಾಟ್ ಆರ್ ದ ಅಂಡರ್ಲೈನ್ ವರ್ಡ್ಸು ಅಂದ್ರೆ ಪ್ರೊನಾಮಿನಲ್ ಕ್ವಶನ್ಸು. ವಾಟ್ ಆರ್ ದ ಅಂಡರ್ಲೈನ್ ವರ್ಡ್ಸು ಇನ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು ಅಂತ ಹೇಳಿ. ಕೇಳೋ ಸ್ಟೈಲ್ ಸ್ವಲ್ಪ ಚೇಂಜ್ ಐತಿ ಇವತ್ತಿದು 2025ದಲ್ಲಿ. ಎ ಲಿಸ್ಟು ಬಿ ಲಿಸ್ಟ್ ಅಂತ ಮಾಡ್ತಾರೆ ರೀ. ಎ ಲಿಸ್ಟ್ನಾಗ ಪ್ರನೌನ್ ಕೊಡ್ತಾರೆ ರೀ, ದೀಸ್, ದೆಮ್, ಹಿಡ್ಸ್, ಹ್ಯಾರ್. ಆಮೇಲೆ ನಂಬರ್ ಆಫ್ ಕ್ವಶನ್ಸು ಇಲ್ಲಿ 4 ಅದಾವ, ಬಟ್ ಅಲ್ಲಿ 5 ಕೊಟ್ಟಿರ್ತಾರೆ ಇವತ್ತು 2025ದಲ್ಲಿ. ಎ ಲಿಸ್ಟ್ನೊಳಗೆ 1 2 3 4 5 ಅಂತ ಕೊಡ್ತಾರೆ. ಬಿ ಲಿಸ್ಟ್ನೊಳಗೆ ಅವುಗಳನ್ನ ನೌನ್ ಕೊಡ್ತಾರೆ ರೀ, ಬಟ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ರೀ, 6 ಕೊಟ್ಟಿರ್ತಾರೆ. ಮಾಡಲ್ ಕ್ವಶನ್ ಪೇಪರ್ ಬಿಟ್ಟು ನೋಡ್ಕೊಳ್ರಿ. ಸೊ ಹಿಂಗೆ ಮತ್ತು ಇದು ಹಿಂಗೈತಲ್ಲ, ಮಾಡೋಣಲ್ಲ, ನಮಗೇನು ಹೆಲ್ಪ್ ಆಗ್ತದೆ, ಏನು ತೊಂದರೆ ಇಲ್ಲರಿ. ಬಟ್ ಬರೆಯೋ ರೀತಿ ಅಷ್ಟೇ ಬೇರೆ ರೀ. ವಸ್ತು ಅದೇ ರೀ, ಅಳಿಯೋ ಅಳತೆ ಬೇರೆ. ಕಿಲೋದಲ್ಲಿ ಅಳೆಯೋದು, ಈಗ ಇಲ್ಲೇ ಗ್ರಾಮ್ನಲ್ಲಿ ಅಳೆಯೋದು ಅಥವಾ ಸೇರ್ನಾಗ ಅಳೆಯೋದು. ಹಳ್ಳಿಯಾಗೆಲ್ಲ ಹಂಗೆ ಮಾಡ್ತಿದ್ರು, 1 ಸೇರ್ ಹಿಟ್ಟು ಕೊಡ್ತಿದ್ರು ಮೊದಲು, ಈಗ 1 ಕಿಲೋ ಹಿಟ್ಟು ಕೊಡ್ತಾರೆ. ಅದೇ ಹಿಟ್ಟ ಅಳತಿ ಬೇರೆ ಅಷ್ಟೇ. ಹಂಗೆ ಸಾಹು ಇಲ್ಲೇ ಐತೆ ನೋಡ್ರಿ. ಅಂದರೆ ವಾಟ್ ಡು ದ ಅಂಡರ್ಲೈನ್ ವರ್ಡ್ಸ್ ಆರ್ ಪ್ರೊನೌನ್ಸ್ ಆ್ಯಂಡ್ ದೇ ಹ್ಯಾವ್ ದೇರ್ ನೌನ್ಸ್. ವಿ ಹ್ಯಾವ್ ಟು ಫೈಂಡ್ ದ ನೌನ್ಸ್ ಆಫ್ ದೋಸ್ ಪ್ರೊನೌನ್ಸ್. ನಾವು ಬರಿಬೇಕಾಗ್ತೈತಿ ಇಲ್ಲಿ, ದೀಸ್ ಅಂದರೆ ಏನು ಅಂತೇಳಿ ಬರಿಬೇಕು. ಇದು ಹಳೆ ಸ್ಟೈಲ್ ಇದು. ಬಟ್ ಹೊಸ ಸ್ಟೈಲ್ ಒಳಗೆ ಏನದಲ್ಲ, ಎ ಲಿಸ್ಟ್ನೊಳಗನೆಲ್ಲ ಕೊಟ್ಟಿರ್ತಾರೆ, ಬಿ ಲಿಸ್ಟ್ನೊಳಗೆ ನೌನು ಕೊಟ್ಟಿರ್ತಾರೆ. ಅಂದ್ರೆ ಸರಳ ಅವರು ನೌನ್ ಕೊಟ್ಬಿಡ್ತಾರೆ, ನಾವು ಮ್ಯಾಚ್ ಮಾಡ್ಬೇಕಷ್ಟೇ. ಇದು ಹೆಂಗೈತೆ ಹಂಗೆ ಮಾಡೋಣ, ಹೆಲ್ಪ್ ಆಗ್ತೈತೆ ನಿಮಗೆ, ಏನು ತೊಂದರೆ ಇಲ್ಲ. ಬಟ್ ಮಾಡೋ ಸ್ಟೈಲ್ ಅಷ್ಟೇ ಚೇಂಜ್ ಅದ. ಸಾಹು ಅನ್ನೋ ಒಬ್ಬ ವ್ಯಕ್ತಿ ಡಿಸೈನ್ಸ್ ದ ಟ್ರೋಫೀಸ್. ಈ ಟ್ರೋಫಿ ಕೊಡ್ತಾರಲ್ಲ ಪ್ಲೇಯರ್ಸ್ಗೆ, ಸ್ಪೋರ್ಟ್ಸ್ ಪರ್ಸನ್ಗೆ, ವಿರಾಟ್ ಕೊಹ್ಲಿ, MS ಧೋನಿ ಹಿಡ್ಕೊಂಡಿರ್ತಾರಲ್ಲ, ಆ ಟ್ರೋಫೀಸ್ನ ಡಿಸೈನ್ ಮಾಡ್ತಾರೆ ಡಿಫ್ರೆಂಟಾಗಿ. ಯಾವ ಟ್ರೋಫೀಸ್ ಅಂದರೆ ಹ್ಯಾಂಡೆಡ್ ಓವರ್ ಟು ದ ವಿನ್ನರ್ಸಿಗೆ ಕೊಡ್ತಾರೆ. ಮತ್ತು ಅವನ್ನ ಯಾರದು ದೋಸ್ ಹೂ ಆರ್ ಡಿಫಿಟೆಡ್ ಅವ್ರಿಗೆ ಕೊಡ್ತಾರನ್ರಿ, ಲೂಸರ್ಸಿಗೆ ಕೊಡೋದಿಲ್ಲ, ವಿನ್ನರ್ಸಿಗೆ ಕೊಡ್ತಾರ. ಬರೋಬ್ಬರಿ ಅಂತ ಹೇಳ್ರಿ. ದೀಸ್ ಆರ್ ಪ್ರೆಸೆಂಟೆಡ್, ದೀಸ್ ಅಂದರೆ ಟ್ರೋಫೀಸ್ ರೀ, ಪ್ರೆಸೆಂಟೆಡ್ ಟು ದೆಮ್, ಅವ್ರಿಗೆ ಅಂದ್ರೆ ವಿನ್ನರ್ಸ್. ಆರಾಮಾಗಿ ದೀಸ್ ಅಂದರೆ ಟ್ರೋಫೀಸ್ ರೀ, ದೆಮ್ ಅಂದರೆ ವಿನ್ನರ್ಸ್ ರೀ. ಹೆಂಗೆ ಕೊಡ್ತಾರೆ, ಅಲ್ಲೇ ಮುಚ್ಚುಮರಿ ಮಾಡಿ ತೊಗೊಂಡವ್ರು ಬಕ್ಕನ ಹಾಕೊಂಡು ಅಂತ ಕೊಟ್ಬಿಡ್ತಾರನ್ರಿ? ಇಲ್ಲ, ವಿತ್ ಗ್ರೇಟ್ ಸೆರೆಮನಿ, ದೊಡ್ಡದೊಂದು ಹಬ್ಬ ಮಾಡಿ ಕೊಡ್ತಾರೆ ಅವ್ರಿಗೆ. ಮೊನ್ನೆ ಆತಲ್ಲ ಈ ಇಂಡಿಯಾದವರು ಗೆದ್ರ ಮ್ಯಾಚ್ ಹೆಂಗೆ ಕೊಡ್ತಾರೆ ನೋಡ್ರಿ, ಆ ಥರ ದೊಡ್ಡ ಹಬ್ಬ ಮಾಡ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ. 2 ಪಾಯಿಂಟ್ ಅದು ನಮಗೀಗ. ದೋ ಸಾಹು ಈಸ್ ನಾಟ್ ಎ ಸ್ಪೋರ್ಟ್ಸ್ ಪರ್ಸನ್. ಅದಕ್ಕೇನು ಸಂಬಂಧ ಅದ ರೀ, ಅವ್ರ ಸ್ಪೋರ್ಟ್ಸ್ ಮನ್ ಅಲ್ಲ, ಬಟ್ ಸ್ಪೋರ್ಟ್ಸ್ಗೆ ಅವ್ರಿಗೆ ಪ್ಯಾಷನ್ ಸಾಕಷ್ಟಿದೆ. ಹಿಸ್ ಪ್ಯಾಷನ್, ವ್ಯಾಮೋಹ ಫಾರ್ ಕ್ರಿಯೇಟಿಂಗ್ ಅಂತ ಬೇಕು, ಸ್ವಲ್ಪ ಸ್ಪೆಲ್ಲಿಂಗ್ ಇದಾಗಿದೆ ಇದು. ದ ಟ್ರೋಫೀಸ್ ಈಸ್ ಔಟ್ಸ್ಟ್ಯಾಂಡಿಂಗ್, ಗ್ರೇಟ್ ಅಂದಂಗ್ರೆ. ಅವ್ರ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ಬಟ್ ಹಿ ಹ್ಯಾಸ್ ಅ ಪ್ಯಾಷನ್ ಫಾರ್ ಕ್ರಿಯೇಟಿಂಗ್ ಟ್ರೋಫೀಸ್ ಆ್ಯಂಡ್ ಇಟ್ ಈಸ್ ಅಪ್ರಿಸಿಯೇಬಲ್ ಥಿಂಗ್ ಅಂದಂಗ್ರೆ. ಹಿಸ್ ಪ್ಯಾಷನ್ ಅಂತಾರ ಅಂದ್ರೆ ಸಾಹುಸ್ ಪ್ಯಾಷನ್ ಇದು. ಹಿ ಹ್ಯಾಸ್ ಹೀಸ್ ವರ್ಕ್ಶಾಪ್. ಎಲ್ಲಿದೆ ಇವನ್ನೆಲ್ಲ?
ಟ್ರೋಫೀಸ್ ಮಾಡುವಂಥ ವರ್ಕ್ಶಾಪ್ ಇನ್ನು ಭುವನೇಶ್ವರದಾಗ ಐತಂತ. ವೇರ್ ಅಲ್ಲಿ ಹಿ ಹ್ಯಾಸ್ ಬೀನ್ ಲಿವಿಂಗ್, ಅಲ್ಲೇ ಅವ ಬದುಕಂತ ಬಂದ. ನಾವು ವೇರ್ ಅಂದರೆ ಅಲ್ಲಿ ಭುವನೇಶ್ವರ, ವೇರ್ ಪ್ಲೇಸ್, ಅದರಿಂದ ನಾವು ಹಿ ಹ್ಯಾಸ್ ಬೀನ್ ಲಿವಿಂಗ್ ಸಿನ್ಸ್, ಯಾವಾಗಿಂದ? ಸಿನ್ಸ್ ಹೀಸ್ ಚೈಲ್ಡ್ಹುಡ್, ಬಾಲ್ಯದಿಂದ ನಾವು. ಹಾಗಾದ್ರೆ ದೀಸ್ ಅಂದರೆ ಟ್ರೋಫೀಸ್, ದೆಮ್, ವಿನ್ನರ್ಸ್, ಹಿಜ್, ಸಾಹೂಸ್, ವೇರ್, ಭುವನೇಶ್ವರ. ಸರಿನಾ? ನೆಕ್ಸ್ಟ್, complete the following dialogue, conversation between a courier assistant and ಸ್ನೇಹಾ. ಒಬ್ರು ಯಾರೋ ಕಸ್ಟಮರ್ ಅವ್ರು ಫೋನ್ ಮಾಡ್ತಾರೆ, ನಿಮ್ದೊಂದು ಮಟೀರಿಯಲ್ ಬಂದಿದ್ದಾರೆ, ಕೊರಿಯರ್ ನಾವು ನಿಮ್ಗೆ ಎಲ್ಲಿ ತಂದು ಕೊಡಬೇಕು, ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳಿ ಕೇಳ್ದ. ಮನೆ ಇಂತಲ್ಲೇ ಅಂದ್ರೆ ಅಲ್ಲಿ ಬರ್ತೀನಿ ರೀ ಅಂತ ಬರ್ತಾರೆ. ಅವ್ರು ಕೇಳ್ತಾರೆ ಕೊರಿಯರ್ ಫೋನ್ ಮಾಡಿ, ಫೋನ್ ನಂಬರ್ ಇರ್ತದೆ ಅವ್ರ ಕಡೆ ಸಿಕ್ತಿರ್ತ, ಮೇಲೆ ಬರ್ದಿರ್ತಾರೆ ಪಾರ್ಸಲ್ ಮೇಲೆ. ಹಲೋ, ಈಸ್ ಇಟ್ 9740112233 ಅಂತಾರೆ ಇವ್ರು. ಇವ್ರೇನಂದಿರ್ಬೋದು, ರಿಪ್ಲೈ ಮಾಡ್ತಾರಂತೆ, ಈಜಿ ಐತಿ ಮಾಡಿಬಿಡೋಣ್ರಿ. ಎಸ್ ಯು ಆರ್ ರೈಟ್ ಅಂತಾರೆ ಇವ್ರು. ಇದನ್ನು ಬರೀರಿ, ಆನ್ಸರ್ ಅಂತ ಇದನ್ನು ಬರೀರಿ, ಇದನ್ನು ಬರೀರಿ, ಇಲ್ಲೇ ಎಸ್ ಯು ಆರ್ ರೈಟ್ ಅಂತಂದು ಬರೀರಿ, ಅಂಡರ್ಲೈನ್ ಮಾಡ್ರಿ. ಬಟ್ ಇದನ್ನು ಬರಿಬಾರ್ದ್ರಿ, ಇಲ್ಲಿಗೆ ಫುಲ್ ಪಾಯಿಂಟ್ ಕೊಟ್ಟಿಡ್ಬೇಕ್ರಿ. ಕೊರಿಯರ್ ಅಸಿಸ್ಟೆಂಟ್ ಬರೀರಿ, ದರ್ ಇಸ್ ಅ ಪಾರ್ಸಲ್ ಫಾರ್ ಯು, ಫುಲ್ ಪಾಯಿಂಟ್ ಕೊಡಬೇಕು, ಕೊಟ್ಟಿಲ್ಲ ಅವರು. ಇನ್ಕ್ವೈರ್ಸ್ ಅಬೌಟ್ ಲೊಕೇಶನ್ ಅಂದರೆ ಒಂದು ಕ್ವಶನ್ ಕೇಳ್ತಾರೆ ಇಲ್ಲಿ, ಏನೋ ಎಲ್ಲಿ ಬರ್ತದೆ ಮೇಡಮ್ ನಿಮ್ಮ ಮನೆ ಅಂತ ಹೇಳಿ ಸ್ನೇಹಾರಿಗೆ, ಹೆಣ್ಮಕ್ಳು ವಯಸ್ಸಾಗ್ತದಲ್ಲ. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಲೊಕೇಶನ್ ಆಫ್ ಯುವರ್ ಹೌಸ್, ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಲೊಕೇಶನ್ ಆಫ್ ಯುವರ್ ಹೌಸ್ ಅಂತ ಬರೀರಿ, ಅಂಡರ್ಲೈನ್ ಮಾಡಿರಿ. ಇದು ಮುಂದಿನ ಬರಿಬ್ಯಾಡ್ರಿ. ಸ್ನೇಹ ಏನಂತಾಳ ಅನ್ನೋದನ್ನ ಇದನ್ನ ನೋಡ್ಕೊರಿ. ಗಿವ್ಸ್ ಡೈರೆಕ್ಷನ್ಸ್, ಆಕೆ ಡೈರೆಕ್ಷನ್ ಕೊಡ್ತಾಳೆ, ಇಲ್ಲಿ ಬಾ ಅಲ್ಲಿ ಬಾ, ಹಿಂಗೆ ಬರ್ರಿ ಅಂತ ನಾವು ಹಂಗೆ ಬರೀಬೇಕು. ಕಮ್ ಟು ಗಣೇಶ್ ಟೆಂಪಲ್ ಆ್ಯಂಡ್ ಜಸ್ಟ್ ವೆರಿ ಕ್ಲೋಸ್ ಟು ಗಣೇಶ್ ಟೆಂಪಲ್ ಅವರ್ ಹೌಸ್ ಇಸ್ ದೇರ್ ಅಂತ ತಿಳ್ಕೊಂಡು ಏನು ಹೇಳ್ತಾರೆ. ಅವರ್ ಹೌಸ್ ಈಸ್ ನೆಕ್ಸ್ಟ್ ಟು ಗಣೇಶ್ ಟೆಂಪಲ್. ಫಿನಿಶ್ಡ್, ಸಾಕು ಇರ್ತದೆ. ಅವರ್ ಹೌಸ್ ಈಸ್ ನೆಕ್ಸ್ಟ್ ಟು ಗಣೇಶ್ ಟೆಂಪಲ್. ಓಕೆ, ಇದನ್ನು ಬರಿಬೇಡ್ರಿ, ಇದನ್ನು ಅಂಡರ್ಲೈನ್ ಮಾಡ್ರಿ, ಇದು ಬರಿಬಾರ್ದು. ಕೊರಿಯರ್ ಅಸಿಸ್ಟೆಂಟ್ ಏನಂತಾನ, ಐ ವಿಲ್ ಕಮ್ ಮೇಡಮ್ ಅಂತಾರೆ. ಮತ್ತೇನೇನದ್ರಿ, ಬರ್ತೀನಿ ರೀ ಮೇಡಮ್, ತೊಗೊಂಡು ಬರ್ತೀನಿ, 10 ನಿಮಿಷ ಬರ್ತೀನಿ. ಐ ವಿಲ್ ಕಮ್ ಮೇಡಮ್ ವಿದಿನ್ ಐ ವಿಲ್ ಕಮ್ ಟು ಯುವರ್ ಹೌಸ್ ವಿದಿನ್ 10 minutes ಮೇಡಮ್. ಓಕೆ, ಮುಗೀತು. ಇದು ಒಂದು ಬ್ಲ್ಯಾಂಕ್ ತುಂಬಿದ್ರೆ ಇದೇನೋ ಮಾರ್ಕ್ಸ್ ಏನೋ ಹೆಚ್ಕೊಂಬಾಗದ್ರೆ, ಇದು ಒಂದು ಬ್ಲ್ಯಾಂಕ್ ತುಂಬಿದ್ರೆ ಒಂದು ಮಾರ್ಕ್ ನಿಂತಿರ್ತದೆ. 4 ಇರಬೇಕಾಗಿತ್ತು, ಇವ್ರು 3 ಮಾರ್ಕ್ಸ್ ಕೊಡ್ತಾರೆ. 1 2 3 4 ಹಂಗಿರೋದಿಲ್ಲ. ಇದು ಬ್ಲ್ಯಾಂಕ್ ಹೆಚ್ಚಿಗೆ ಕೊಟ್ಟಿರ್ಬೋದು. ಇದು ಓಲ್ಡ್ ಕ್ವಶನ್ ಪೇಪರ್ ಐತಲ್ಲ, ಇಲ್ಲ ಮಾರ್ಕ್ಸ್ 4 ಬರಬೇಕಾದಲ್ಲಿ 3 ಬರಬೇಕು, ಬಂದೈತಿ 1 ಕರೆಕ್ಟಾಗಿ ಬರ್ತಾವ್ರಿ. 1 ಬ್ಲ್ಯಾಂಕ್ ತುಂಬಿದ್ರೆ 1 ಮಾರ್ಕ್, 4 blanks ಆಗ್ತದೆ. ದೇರ್ ಮಸ್ಟ್ ಬಿ 4 marks. ಕರೆಕ್ಟಾಗಿರ್ತದೆ. ಏನು ಒಂದಿಷ್ಟು ಕಮ್ಮಿ ಮಾಡಿ 2 ಕೂಡಿಸಿ 1 ಹಂಗೇನೋ ಇರೋದಿಲ್ಲ ರೀ. ನೆಕ್ಸ್ಟ್ ಬಂತಲ್ಲ, ಇದು ಮಜಬೂತ್ ಕ್ವಶನ್. ಇದು 28th ಕ್ವಶನ್. ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್. ರಿಪೋರ್ಟೆಡ್ ಸ್ಪೀಚ್ಗಾಗಿ ಫ್ರೆಂಡ್ಸ್ ನಾನು ವಿಡಿಯೋಗಳನ್ನು ಮಾಡೀನಿ. ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ ಹಾಕೀನಿ. ಪಾರ್ಟ್ 1 2 3 4 5 6 7 ವಿಡಿಯೋಸ್ ಮಾಡೀನಿ. ಡಿಫ್ರೆಂಟ್ ವಿಡಿಯೋಸ್, 7 ವಿಡಿಯೋಸ್ ಒಂದು ಸೀರೀಸ್ ಅದ, ಒಂದು ಕೋರ್ಸ್. ಡಾಕ್ಟರ್ ಬರೆದು ಕೊಡ್ತಾರಲ್ಲ, ಇವ್ನು ದಿನಕ್ಕೆ 1 ಗುಳಿಗೆ ತೊಗೊರಿ, ಇವ್ನು 2 ತೊಗೊರಿ, ಹಿಂಗತೆ 1 ವಾರ ತೊಗೊರಿ ಅಂತಾರಲ್ಲ. 1 ವಾರದ ಕೋರ್ಸ್ ಆರಾಮಾಗ್ತೀರಿ ಅಂತಾರೆ. ಹಂಗೆ ನಾ ಕೊಟ್ಟು 1 ವಾರದ ಕೋರ್ಸ್ ನೀವು ತಗೊಂಡ್ರಿ ಅಂದರೆ ಚಿಂದಿ ಉಡಾಯಿಸ್ಬಿಡ್ತೀವನ್ನೆಲ್ಲ. ಓದ್ಬೇಕ್ರಿ ಅವನು.
ಭಾಳ ಟಫ್ ಸಬ್ಜೆಕ್ಟ್ ಇದು, ಟಫ್ ಟಾಪಿಕ್ ಇದು. ಹಾಗಾಗಿ ನಾನು ಮಾಡೀನಿ. ಕೆಲವೊಂದು ಜನ ಕಮೆಂಟ್ ಮಾಡಿದ್ರು, ಇಫ್ ಯಾವಾಗ, WH ಯಾವಾಗ, ಆಸ್ಕ್ಡ್ ಯಾವಾಗ, ಹೀಗೆಲ್ಲ ಒಂದೊಂದು ಹೇಳೋದು ನನಗೆ ಕಠಿಣ ಆಯ್ತಲ್ಲ. ಹಾಗಾಗಿ ಒಂದು ಸ್ವಲ್ಪ 3-4 ತಾಸು ಕುಂತು, ರೆಗ್ಯುಲರ್ ಆಗಿ ಕುಂತಿಲ್ಲ, 2 ದಿವಸ ಬಿಟ್ಟು ಮಾಡೀನಿ. ನೀವು ಅದನ್ನು ನೋಡಿದಿರಿ ಅಂದ್ರೆ ನನಗನ್ನಿಸ್ತದ ಬಹುತೇಕ ಮಾಡ್ತೀರಿ. ಯಾರೂ ತೊಗೊಳ್ಳೋದಿಲ್ಲ ಇದನ್ನು ಫುಲ್ ಮಾರ್ಕ್ಸ್. ನೀವು ಅದನ್ನು ನೋಡಿದಿರಂದರೆ ನನ್ನ ವೀಡಿಯೋಗಳನ್ನ ಪಾರ್ಟ್ 1, 2, 3, 4, 5, 6, 7 ಪಾರ್ಟ್ಸ್ಗಳನ್ನ ನೋಡಿದಿರಂದರೆ ನೀವು ಇದನ್ನು ಆರಾಮಾಗಿ ಬಿಡಿಸ್ತೀರಿ. ಮತ್ತು ಅದ್ನಂತರದಲ್ಲಿ ನಾನು ಮಾಡೆಲ್ ಕ್ವೆಶ್ಚನ್ ಪೇಪರ್ನಲ್ಲಿ ಕೊಟ್ಟಿರುವಂಥ ಡೈರೆಕ್ಟ್ ಇಂಡೈರೆಕ್ಟ್ ಕ್ವಶನ್ಸ್ಗಳನ್ನ ಹಾಕೀನಿ. ಅವನ್ನ ಕೇಳ್ರಿ. ಅವಾಗ ಅಲ್ಲೇ ಥಿಯರಿ ಆಗ್ತೈತಿ. 7 ವೀಡಿಯೋಸ್ ನೋಡ್ರಿ ಥಿಯರಿ ಆಗ್ತೈತಿ. ನಾನು ಈಗೇನು ಕ್ವಶನ್ ಬ್ಯಾಂಕ್ ನಾನು ಬಿಡಿಸಿನಲ್ಲ, ಅವ್ನು ನೋಡಿ ಅದು ಪ್ರಾಕ್ಟಿಕಲ್ ಆಗ್ತೈತಿ, ಪರ್ಫೆಕ್ಟ್ ಆಗ್ತೀರಿ 100% ರೀ. ಸ್ವಲ್ಪ ಟಫ್ ಟಾಪಿಕ್ ಇದು, ಯಾರು ಮಾಡೋದಿಲ್ಲ ಇದನ್ನು. ಮತ್ತು ನೀವು ಸ್ವಲ್ಪ ಮಾಡಿದಿರ ಅಂತಂದರೆ ಗಟ್ಟಿ ಆದ್ರೆ ದೇವ್ರ ಬೆಟ್ಟಕ್ಕಂತ ಹೇಳ್ತಾರಪ್ಪ ಗ್ರಾಮೀಣ ಭಾಷೆ ಒಳಗೆ. ಅಟ್ಟಿಲ್ ಬಿಡು ಇಷ್ಟಲ್ಲಿ ಬಿಡು ಅಂತಂದ್ರೆ ನಿಮ್ಮ ಇಚ್ಛಾ. ಮಾಡೋದಿಲ್ಲಲ್ಲ. ಹಿಂಗಾಗಿ ನೀವು ಮಾಡಬೇಕಂದ್ರೆ ಡೆಫಿನೆಟ್ಲಿ ಕಲಿಸ್ತೀರಿ. ನನ್ನ ವೀಡಿಯೋಗಳನ್ನ ನೋಡ್ರಿ. ಹಂಗೇನೋ ಡೌಟ್ ಬಂದ್ರೆ ಮತ್ತೆ ಯಾವಾಗಾದ್ರೂ ಸ್ವಲ್ಪ ಕೇಳ್ರಿ, ಆನ್ಸರ್ ಮಾಡ್ತೀನಿ. ಡೋನಾ ಲಾರಾ, ಡು ಯು ಹಂಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದಕ್ಕೆ ಆಸ್ಕ್ಡ್ ಅನ್ರಿ. ಡಾನ್ ಗೊಂಜಾಲೋ ಅನ್ರಿ. ಯಾರಿಗೆ ಕೇಳ್ತಾರ? ಡೋನಾ ಲಾರಾ ಆಸ್ಕ್ಡ್ ಡಾನ್ ಗೊಂಜಾಲೋ. ಎಷ್ಟೋ ಕ್ವಶನ್ ಅದ ಕಂಜಂಕ್ಷನ್ ಇಫ್ ಹಾಕ್ರಿ. ಇಫ್ ಹಾಕಿದ್ರಿ ಅಸರ್ಟಿವ್ ಮಾಡ್ರಿ. ಡು ಯು ಹಂಟ್ ಅಸರ್ಟಿವ್ ಮಾಡಿದ್ರೆ ಯು ಹಂಟ್ ಆಗ್ತೈತಿ. ಪ್ರನೌನ್ ಚೇಂಜ್ ಮಾಡ್ರಿ. ಯು ಅಂದರೆ ಗೊಂಜಾಲೋ ಪ್ರಕಾರ ಹಿ ಹಂಟ್ಸ್ ಆಗ್ತೈತಿ. ಟೆನ್ಸ್ ಚೇಂಜ್ ಮಾಡ್ರಿ. ಸಿಂಪಲ್ ಪ್ರೆಸೆಂಟ್ ಐತಿ, ಸಿಂಪಲ್ ಪಾಸ್ಟ್ ಮಾಡ್ರಿ. ಹಿ ಹಂಟಿಡ್. ಫೈನಲ್ ಆನ್ಸರ್ ಏನು ಹಾಕಿದ್ರೆ ಡೋನಾ ಲಾರಾ ಆಸ್ಕ್ ಡಾನ್ ಗೊಂಜಾಲೋ ಇಫ್ ಹಿ ಹಂಟಿಡ್. ಫುಲ್ ಪಾಯಿಂಟ್ ಕೊಡ್ರಿ. ಕೆಳಗಿನ ಲೈನು ಅದ್ರ ಮುಂದೆ ಬರಿಬೇಕ್ರಿ. ಆನ್ಸರ್ದೊಳಗೆ ಕೆಳಗೆ ಬರಬಾರ್ದು, ಮತ್ತೆ ಅದ್ರ ಮುಂದೆ ಬರ್ಕೊಂತ ಹೋಗ್ಬೇಕು. ಕೆಳಗಿನ ಲೈನು ನೋಡ್ರಿ. ಇದಕ್ಕೆ ಸರಿಯಾಗಿ 5 ಸೆಂಟೆನ್ಸ್ ಇರ್ತಾವ. ಇದು 4 ಏನೋ ಕೊಟ್ಟಾರ ಇವರು. ಇದು 4 ಮಾಡಿದ್ರು 1 ವರ್ಷ ರೀ. ಮತ್ತೆ ಹೊಳಿ ಈಗ 5 ಐತಿ. ಈಗ 4 ಮಾಡ್ಯಾರ 1, 2, 3, 4 ಅಂತೇಳಿ. ಬಟ್ ಈಗ 5 ಐತ್ರಿ. ಈಗ ಪ್ರೆಸೆಂಟ್ 5 ಕೊಡ್ಬೇಕಿದೆ. ಇದು 1 ಸೆಂಟೆನ್ಸ್ ಆ್ಯಕ್ಚುಲಿ ಅಂದ್ರೆ ಇಲ್ಲಿ ಎಸ್ ಅನ್ನೋದು ಐತಲ್ಲ ಇದು. ಈಗ ಐತವರೆ 25. ಇದೇನು 5 ಮಾರ್ಕ್ಸಿಗೆ ಐತಿ. ಇದು ಫಸ್ಟ್ 1 ಮುಗೀತು. ಗೊಂಜಾಲೋ ಏನಂತಾರೆ? ಎಸ್ ಅಂತಾರ. ಎಸ್ ಅಂದ್ರೆ ನಾವೇನು ಮಾಡ್ಬೇಕಿದ್ರ? ಎಸ್ ಅಂತಂದರೆ ಅಗ್ರಿಡ್ ಇಟ್ ಅಂತನ್ರಿ. ಅದೇ ಏನಿಲ್ಲ, ಒಂದು ವಿಚಾರ ಮಾಡಿದೆ, ಇದನ್ನ ಮಾಡಿ ಹಾಕ್ತೀನಿ ಅಂತ ಒಂದು ವಿಡಿಯೋ ಅಂದಿದ್ದೆ, ಹಾಕಲಿಲ್ಲ ನಾನು. ಕ್ವಶನ್ ಪೇಪರ್ ಹಾಕಿಬಿಡಕ್ಕೆ ಹತ್ಬಿಟ್ಟಿನಿ. ಈಗೇನು ವಿಡಿಯೋ ಹಾಕ್ತೀನಲ್ಲ, ಇದಕ್ಕಿಂತ ಪೂರ್ವದಲ್ಲಿ ಲಾಸ್ಟ್ ಒಂದು ಪಾರ್ಟ್ ಹಾಕ್ತೀನಿ ಅಂದಿದ್ದೆ. ಬೇಕಾದ್ರೆ ಅದನ್ನು ಹಾಕಿ ಇದನ್ನು ಅಪ್ಲೋಡ್ ಮಾಡ್ತೀನಿ. ಇಲ್ಲಕ್ಕ ನಂತರ ಅಪ್ಲೋಡ್ ಮಾಡ್ತೀನಿ ತಗೋರಿ. ಇದನ್ನು ನೋಡ್ಕೊಂಬಿಡ್ರಿ. ಇದರದ್ದು ಲಾಸ್ಟ್ ಒಂದು ವಿಡಿಯೋ ಮಾಡ್ಬೇಕ್ರಿ, ಕನ್ವರ್ಸೇಷನ್ ಹೆಂಗೆ ಮಾಡ್ಬೇಕಂತೇಳಿ. ಅಂದ್ರೆ ನಿಮಗಿದು ಎಸ್ ಅದ ಏನಿಲ್ಲ, ಒಂದು ಕ್ಷಣ ವಿಚಾರ ಮಾಡಿದೆ. ಎಸ್ ನೋ ಅನ್ನುವಂಥದ್ದನ್ನು ಹೇಳಬೇಕಾಗಿತ್ತಲ್ಲ, ವಿಡಿಯೋ ಮಾಡಲಿಲ್ಲ ಅಂತೇಳಿ. ಒಂದು ವಿಡಿಯೋ ಮಾಡ್ಬೇಕು ಅನ್ನೋದನ್ನು ಮಾಡ್ತೀನಿ. ಗೊಂಜಾಲೋ ಏನಂತಾರ? ಎಸ್ ಅಂತಾರ. ಡೂ ಯು ಹಂಟ್ ಅಂತ ಕೇಳ್ತಾಳೆ ಆಕಿ. ಡಾನ್ ಗೊಂಜಾಲೋ ಏನಂತಾರ? ಗೊಂಜಾಲೋ ರಿಪ್ಲೈಡ್ ಅನ್ರಿ. ಯಾಕಂದ್ರೆ ಒಂದು ಕ್ವಶನ್ ಇದು. ಇಲ್ಲಕಂದ್ರೆ ಅಗ್ರೀಡ್ ಇಟ್ ಅಂತನ್ರಿ. ಗೊಂಜಾಲೋ ಅಗ್ರೀಡ್ ಇಟ್. ಸಾಕು, ಏನು ಹೆಚ್ಚಿಗೆ ಬೇಡ. ಗೊಂಜಾಲೋ ಅಗ್ರೀಡ್ ಇಟ್. ಇಷ್ಟು ಮುಗಿತಿದ್ದು. ಮುಂದೆ ಎವ್ರಿ ಸಂಡೇ ಐ ಗೋ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಇವರು. ಅದರಿಂದ ಟೋಲ್ಡ್ ಹರ್ ಅಂತಂದ್ರೆ ಗೊಂಜಾಲೋ ಅಗ್ರೀಡ್ ಇಟ್ ಆ್ಯಂಡ್ ಹಿ ಟೋಲ್ಡ್ ಹರ್. ಇಲ್ಲೇ ಅನ್ಬೇಕು, ಹಂಗತೆ ಮೀನಿಂಗ್ಫುಲ್ ಆಗಿ ಮಾತಾಡ್ಬೇಕ್ರಿ. ಗೊಂಜಾಲೋ ಅಗ್ರೀಡ್ ಇಟ್ ಅಂದರೆ ವಾಟ್ ಶಿ ಆಸ್ಕ್ಡ್. ಡಾನ್ ಗೊಂಜಾಲೋ ಅಗ್ರೀಡ್ ಇಟ್ ಆ್ಯಂಡ್ ಹಿ ಟೋಲ್ಡ್ ಹರ್ ದಟ್ ಕಂಜಂಕ್ಷನ್ ಅಸರ್ಟಿವ್ ಐತಲ್ಲ, ದಟ್ ಎವ್ರಿ ಸಂಡೇ ಐ ಗೋ ಹೋಗಿ ಹಿ ಗೋಸ್ ಹೋಗಿ ಹಿ ವೆಂಟ್. ಎವ್ರಿ ಸಂಡೇ ಹಿ ವೆಂಟ್ ಟು ಒನ್ ಆಫ್ ಮೈ ಎಸ್ಟೇಟ್ಸ್ ಅಂತನ ನಾವು ಹೀಸ್ ಎಸ್ಟೇಟ್ಸ್ ಮಾಡಿ. ಫೈನಲ್ ಏನಾಗ್ತದ? ಡಾನ್ ಗೊಂಜಾಲೋ ರಿಪ್ಲೈಡ್. ಡಾನ್ ಗೊಂಜಾಲೋ ಅಗ್ರೀಡ್ ಇಟ್ ಆ್ಯಂಡ್ ರಿಪ್ಲೈಡ್ ದ್ಯಾಟ್, ಇಲ್ಲ ಟೋಲ್ಡ್ ದ್ಯಾಟ್, ಟೋಲ್ಡ್ ಹರ್ ದ್ಯಾಟ್
Every Sunday he went to one of his estates. Next, full point ಕೊಟ್ಟು ಮುಂದೆ ಬರ್ರಿ. ಡೋನಾಲ್ಡ್ ಲಾರಾ, ಐ ಆಮ್ ಸರ್ಪ್ರೈಸ್ಡ್, ಎಕ್ಸ್ಕ್ಲಮೇಟರಿ ಮಾರ್ಕ್ ಅದು. ಸರ್ಪ್ರೈಸ್ಡ್, ಎಕ್ಸ್ಕ್ಲೇಮ್ಡ್ ದ್ಯಾಟ್ ಅಂದ್ಬಿಟ್ರಿ ಬೇಕಂದ್ರೆ, ಇಲ್ಲಕಂದ್ರೆ ಟೋಲ್ಡ್ ದ್ಯಾಟ್. ಡೋನಾಲ್ಡ್ ಲಾರಾ ಟೋಲ್ಡ್ ದ್ಯಾಟ್ ಶಿ ವಾಸ್ ಸರ್ಪ್ರೈಸ್ಡ್. ಐ ಆಮ್ ಸರ್ಪ್ರೈಸ್ಡ್, ಶಿ ಈಸ್ ಸರ್ಪ್ರೈಸ್ಡ್, ಶಿ ಈಸ್ ಸರ್ಪ್ರೈಸ್ಡ್, ಶಿ ವಾಸ್ ಸರ್ಪ್ರೈಸ್ಡ್. ನಿಮ್ಗೆ ಗೊತ್ತಾಗ್ತೈತೆ ಅಲ್ಲ, ಥಿಯರಿ ನೋಡಿದ್ರೆ ಗೊತ್ತಾಗ್ತೈತೆ. ಭಾಳ ಟಫ್ ಟಾಪಿಕ್ ರೀ ಇದು. ಡೋನಾಲ್ಡ್ ಲಾರಾ ಸರ್ಪ್ರೈಸ್ಡ್, ಇಲ್ಲಕಂದ್ರೆ ಟೋಲ್ಡ್ ಸರ್ಪ್ರೈಸಿಂಗ್ಲಿ ದಟ್ ಅನ್ರಿ. ಯಾಕಂದ್ರೆ ಟೋಲ್ಡ್ ಅಷ್ಟ ಅನ್ರಿ. ಡೋನಾಲ್ಡ್ ಲಾರಾ ಟೋಲ್ಡ್ ಹಿಂಗಂತಿರಲ್ಲ, ಹಂಗೈತದ ಭಾಷೆ, ಹಂಗೈತದ. ಮ್ಯಾಥಮೆಟಿಕ್ಸ್ ಅಲ್ಲಿದು ಲ್ಯಾಂಗ್ವೇಜ್ ಮೀನಿಂಗ್ಫುಲ್ ಆಗಿ ಮಾತಾಡೋಕೆ 2-3 ಹಾದಿಗಳು ಇರ್ತಾವ್ರಿ. ಡೋನಾಲ್ಡ್ ಲಾರಾ ಟೋಲ್ಡ್ ಡಾನ್ ಗೊಂಜಾಲೋ that she was surprised. ಫುಲ್ ಪಾಯಿಂಟ್ ಕೊಟ್ಟು ಮುಂದೆ ಹೋಗ್ರಿ. ಡಾನ್ ಗೊಂಜಾಲೋ, ಐ ರಿಯಲಿ ಡೂ. ನನಗೆ ಆಶ್ಚರ್ಯ ಆಗ್ತತ್ತ. ಏನು ಆಶ್ಚರ್ಯ ಆಗ್ತತ್ರಿ, ನಿಜವಾಗಿ ಹೋಗ್ತೀನಿ ರೀ ನಾನು ಹಂಟಿಂಗಿಗೆ ಅಂತಾನೆ. ಡಾನ್ ಗೊಂಜಾಲೋ ಟೋಲ್ಡ್ ಹರ್ that assertive sentence ಐತಿಲ್ಲ, that he really did. I really do, he really does, simple past, he really did. ಕಾಮ ಕೊಟ್ಬಿಡ್ರಿ. ಕೊಟ್ಟು ಐ ಹೋಗಿ ಹಿ ಮಾಡ್ರಿ, ಹಿ ಕ್ಯಾನ್ ಹೋಗಿ ಪಾಸ್ಟ್ ಮಾಡ್ರಿ, ಹಿ ಕುಡ್ ಶೋ ಯು ಹೋಗಿ ಹರ್ ಮಾಡ್ರಿ. ಹಿ ಕುಡ್ ಶೋ ಹರ್ ಎ ವೈಟ್ ಬೋರ್ಸ್ ಹೆಡ್ ಇನ್ ಮೈ ಸ್ಟಡಿ ಅಂತನ, ಏನು ಹಿ ಇಸ್ ಸ್ಟಡಿ ಅಂತ ಅನ್ಬೇಕು. ಪರ್ಸನಲ್ ರೂಮ್ರಿ. ಬಾಯ್ದು ಹೆಣ್ಮಕ್ಳದಾದ್ರೆ ಬುಡುವ ಅಂತಾರೆ. ಓಕೆ, ಇಷ್ಟ. ಮತ್ತು ಹೇಳ್ಬೇಕಂದ್ರೆ ಅಯ್ಯೋ ಭಾಳ ಬೇಕಾದಷ್ಟಿದೆ, ಬೇಕಾದಷ್ಟು ಹೇಳ್ಬೋದು ರೀ. ಮತ್ತಿದು ಟೈಮ್ ಹಂಗಿಲ್ಲಲ್ಲ. ನೆಕ್ಸ್ಟ್ ಕ್ವಶನ್ಗೆ ಬರ್ತಾನೆ. ಈ ಕ್ವಶನ್ ಮೇಲೆ ಈ ಪ್ರತಿ ವಿಡಿಯೋ ಮೇಲೆ ಕೇಳ್ರಿ. ನೀವು ಏನು ಕೇಳ್ತೀರಿ, ನಿಮ್ಗೆ ಏನು ಕೇಳ್ಬೇಕು ಅನಿಸ್ತದ ಕೇಳ್ರಿ. Read the following passage and make notes by filling the boxes given below. ಇವತ್ತೇನಾಗಿದೆ, 4 into half 2 marks ಇಂದಿದೆ. ಇವರು 8 into half 4 marks ಇಂದ ಐತಿ. ಅವಾಗ ಹಂಗಿತ್ತು ಮಾಡೋಣಲ್ಲ, ಸ್ವಲ್ಪ ಕೆಲಸ ಹೆಚ್ಚು ಮಾಡ್ದಂಗೆ ಆಗ್ತದೆ. ಇರಲಿಲ್ಲ, ಪ್ಯಾರಾಗ್ರಾಫ್ ಪೂರ್ಣ ಓದ್ಕೋಬೇಕ್ರಿ, ಕಂಟೆಂಟ್ ಏನೈತೆ ಅಂತ ಹೇಳಿ. ಆಗಲೇ ಪ್ರಣವನ್ ಓದ್ಕೊಳ್ಳೋದು ಹೇಳಿದ್ದೆ ನಿಮಗೆ, ಹಂಗತೆ ಇದನ್ನು ಓದ್ಬೇಕ್ರಿ, ಪಕ್ಕ ಓದಬೇಕು. ಪೂರ ಓದ್ಕೊಂಡು ಇದ್ರೊಳಗೆ ಏನು ಮ್ಯಾಟ್ರ್ ಅದಾಗ ಗೊತ್ತಾದ ಮೇಲೆ ಇಲ್ಲಿ ಕೈ ಹಚ್ಬೇಕು. ಬರ್ರಿ ಏನಾಗ್ತದೆ ನೋಡೋಣ. ರಾಜಸ್ಥಾನ ಬೋಸ್ಟ್ಸ್ ಆಫ್ ಇಟ್ಸ್ ಕಲರ್ಫುಲ್ ಕಲ್ಚರ್. ಓಹೋ, ನಮ್ಮದು ಕಲರ್ಫುಲ್ ಕಲ್ಚರ್ ಐತ್ರಿ. ನಿಮ್ದು ಯಾರ್ದೈತೆ ಸ್ಟೇಟ್ ಹೇಳ? ರಾಷ್ಟ್ರ ಮಹಾರಾಷ್ಟ್ರ ಐತೋ, ಕರ್ನಾಟಕ ಐತೋ, AP ಐತೋ, TN ಐತೋ, ಎಲ್ಲೂ ಇರ್ಲಾರ್ದಂಥದ್ದು ನಂಬಲ್ಲಿ ಐತೆ. ಹಾ ಜಂಬ ಕೊಚ್ಕೊಂತಾರಂತ. ನಮ್ಮ ಕಲ್ಚರು ಕಲರ್ಫುಲ್ ಐತ್ರಿ ಅಂತ ಹೇಳಿ. ರಾಜಸ್ಥಾನ್ ಪೀಪಲ್ಲು ಇದು ಕಾಮ ಆಗ್ಬೇಕಿದು ಮಿಸ್ಪ್ರಿಂಟ್ ಆಗೈತೆ. 3 ಬಗ್ಗೆ ಹೆಮ್ಮೆ ಪಡ್ತಾರೆ ಅವರು. ಇಲ್ಲ ಐತೆ ನೋಡ್ರಿ. ರಾಜಸ್ಥಾನ ಬೋಸ್ ಆಫ್ ಇಟ್ಸ್ ಕಲರ್ಫುಲ್ ಕಲ್ಚರ್, ಚಿಯರ್ಫುಲ್ ಪೀಪಲ್ ಆ್ಯಂಡ್ ದೇರ್ ಎಕ್ಸ್ಟ್ರಾರ್ಡಿನರಿ ಪ್ಯಾಷನ್ ಫಾರ್ ಕೈಟ್ ಫ್ಲೈಯಿಂಗ್ ಆರ್ ಪತಂಗ್ ಬಜಿ. ಎದ್ರ ಬಗ್ಗೆ ಹೆಮ್ಮೆ ಐತೆ ಅವ್ರಿಗೆ? ಕಲರ್ಫುಲ್ ಕಲ್ಚರ್ 1 ಪಾಯಿಂಟ್. ಚಿಯರ್ಫುಲ್ ಪೀಪಲ್, ಭಾರಿ ಹ್ಯಾಪಿ ಪೀಪಲ್ ಇರ್ತಾರಂತಲ್ಲಿ, ಯಾವಾಗಲೂ ನಕ್ಕೊಂತ ಇರ್ತಾರಂತ. ಮತ್ತೊಂದು ದೇರ್ ಎಕ್ಸ್ಟ್ರಾರ್ಡಿನರಿ ಪ್ಯಾಷನ್ ಫಾರ್ ಕೈಟ್ ಫ್ಲೈಯಿಂಗ್ ರೀ. ಪಟ ಹಾರ್ಸಕ್ಕಂದ್ರೆ ಸಿಕ್ಕಾಪಟ್ಟೆ ಉತ್ಸಾಹ. ಇದು ಅದಕ್ಕೇನಂತ ಕರಿತಾರೆ? ಪತಂಗ್ ಬಾಜಿ ಅಂತಲೂ ಕರಿತಾರಂತ್ರಿ, ಕೈಟ್ ಫ್ಲೈಯಿಂಗ್. ಈ 3 ವಿಷಯಗಳ ಕುರಿತು ರಾಜಸ್ಥಾನ ಹೆಮ್ಮೆ ಪಡ್ತೈತಿ. ಪತಂಗ್ ಬಾಜಿ ಅಂದ್ರೆ ಏನಪ್ಪ ಇದು? ಎ ಸ್ಪೆಷಲ್ ಕಲ್ಚರಲ್ ಸ್ಪೋರ್ಟ್ ಅಂಡ್ ಅ ಪಾಸ್ ಟೈಮ್ ಆಫ್ ದ ರೀಸನ್. ಆ ಏರಿಯಾದೊಳಗೆ ಕಲ್ಚರಲ್ ಸ್ಪೋರ್ಟ್ಸ್ ಇದು ಒಂದು ಸಂಪ್ರದಾಯದ ಆಟ ಮತ್ತು ಒಳ್ಳೆ ಪಾಸ್ ಟೈಮ್ ಇದು. ಮೊಬೈಲು ಗೇಮು ಹಂಗೆ ಆಡ್ಲಾರ್ದನ ನಾವೆಲ್ಸ್ ಎಲ್ಲ ಓದಬೇಕು, ಕತೆ ಕಾದಂಬರಿ ಓದಬೇಕು ಅಂತಾರ. ಟ್ರೆಸರ್ ಅಂತ, ಅದೇನೋ ಖಜಾನ ಅಂತ. ಹಂಗೆ ರಾಜಸ್ಥಾನದ ಜನರಿಗೆ ಇದೇನದಲ್ಲ, ಸ್ಪೆಷಲ್ ಕಲ್ಚರ್ ಸ್ಪೋರ್ಟ್ ಅದ ರೀ ಪತಂಗ್ ಬಾಜಿ. ಆ್ಯಂಡ್ ಒಳ್ಳೆ ಪಾಸ್ ಟೈಮ್ ಅನ್ನು ಕೂಡ ಹೌದು ಆ ಏರಿಯಾದೊಳಗೆ ರೀ. ಓಕೆ, ಇಷ್ಟ ಆಯ್ತು. ದ ಕೈಟ್ ಫ್ಲೈಯಿಂಗ್ ಅಂದ್ರೆ ಪತಂಗ್ ಬಾಜಿ ಈಸ್ ಸೆಲೆಬ್ರೇಟೆಡ್. ಯಾಕಂದ್ರೆ ಒಂದು ರೀಸನ್ ಅದ ಅಂತಲ್ಲ, ಟು ಹೆರಾಲ್ಡ್
ಪ್ರಾರಂಭ, ಹೆರಾಲ್ಡ್ ಅಂದ್ರೆ ಪ್ರಾರಂಭ. ವೆಲ್ಕಮಿಂಗ್ ಟು ಹೆರಾಲ್ಡ್ ದ ಕಮಿಂಗ್ ಆಫ್ ಸ್ಪ್ರಿಂಗ್. ವಸಂತಕಾಲ ಬರುವಿಕೆ ಮುಂಚೆ ಪತಂಗ ಬಜಿ ಹಾರಿಸಿದ್ವಿ ಅಂತಂದ್ರೆ, ಪತಂಗ ಇವನೇನು ಕೈಟ್ ಫ್ಲೈಯಿಂಗ್ ಮಾಡಿದ್ವಿ ಅಂತಂದ್ರೆ ನಾವು ಈ ಸ್ಪ್ರಿಂಗ್ ಸೀಸನ್ ಅಂದ್ರೆ ವಸಂತ ಕಾಲವನ್ನು ಸ್ವಾಗತ ಮಾಡ್ಲಿಕ್ಕತ್ತೀವಿ ಅಂತ ತಿಳ್ಕೊಂಡು ಆ ಒಂದು ಉದ್ದೇಶಕ್ಕೆ ಪಟ ಹಾರಿಸ್ತಾರಂತ ರಾಜಸ್ಥಾನದೊಳಗೆ. ಇಟ್ಸ್ ಆಲ್ಸೋ ಲೀಸರ್ ಸ್ಪೋರ್ಟ್, ಹೇಳ್ಯಾರಲ್ಲ ಪಾಸ್ಟ್ ಟೈಮ್ ಅಂತೇಳಿ. ಇಟ್ಸ್ ಆಲ್ಸೋ ಲೀಸರ್ ಸ್ಪೋರ್ಟ್ ಆ್ಯಂಡ್ ಎ ಪ್ಯಾಷನ್ ನಮಗೆ ಫಾರಿನ್ ಟೂರಿಸ್ಟ್. ಅಯ್ಯೋಯ್ಯೋ, ನಾನು ಅದರ ಲೋಕಲ್ ಪೀಪಲ್ ಅಂತ ತಿಳ್ಕೊಂಡಿದ್ದೆ, ಫಾರಿನರ್ಸು ಬರ್ತಾರಂತ ಅಲ್ಲಿಗೆ. ಲೀಸರ್ ಬಂದು ಆರಾಮಾಗಿ ಸ್ವಲ್ಪ ಆಟ ಆಡ್ತಾರ. ಒಂದು ಸ್ವಲ್ಪ ಪ್ಯಾಷನ್ ಐತಿ ಆಡ್ಬೇಕಂತ ತಿಳ್ಕೊಂಡು. ವ್ಯಾಮೋಹ ಒಬ್ಬೊಬ್ಬರಿಗೆ ಒಂದೊಂದು ವ್ಯಾಮೋಹ ಇರ್ತೈತಿ. ಸಿನಿಮಾ ನೋಡೋದೊಂದು ವ್ಯಾಮೋಹ. ಹಂಗೆ ಫಾರಿನ್ ಪೀಪಲ್ಗೆಲ್ಲ ಇದೊಂದು ಪತಂಗ್ ಬಜ್ ಅಲ್ಲಿ ಬಂದು ಟೈಮ್ ಕಳೆಯೋದು, ಅದೊಂದು ಏನಾಗಿದೆ ಅಂದ್ರೆ ಲೀಸರ್ ಟೈಮ್, ಲೀಸರ್ ಸ್ಪೋರ್ಟ್. ಅವರಿಗೆ ಆರಾಮಾಗಿರೋದು ಸ್ಪೋರ್ಟ್ನು ಆಗಿರಬೇಕು. ಆ್ಯಂಡ್ ಪ್ಯಾಷನ್ ಕೂಡ ಐತಂತ ಅವರಿಗೆ, ಫಾರಿನ್ ಪೀಪಲ್, ಫಾರಿನ್ ಟೂರಿಸ್ಟ್ ಹತ್ರ. ಓಕೆ, ದ ಪೀಪಲ್ ಆಫ್ ರಾಜಸ್ಥಾನ ಎಂಜಾಯ್ ರಿಚ್ ಟ್ರೆಡಿಷನ್. ಹಿಂಗೆಲ್ಲ ಇದ್ದದಕ್ಕೆ ಅವ್ರ ಟ್ರೆಡಿಷನ್ ರಿಚ್ ಅಂತೇಳಿ. ಅದಲ್ಲೋ ಇಂಪವರಿಶ್ಮೆಂಟ್ ಆಫ್ ಅವರ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಅಂತ ತಿಳ್ಕೊಂಡು, ಕಲ್ಚರ್ ಆ್ಯಂಡ್ ನೇಚರ್ ಅಂತಾರೆ. ನಮ್ಮ ಇಂಪವರಿಶ್ಮೆಂಟ್ ಅಂತ ಕರೀತಾರೆ. ಇಂಪವರಿಶ್ಮೆಂಟ್ ಅಲ್ಲ, ಎನ್ರಿಚ್ಮೆಂಟ್. ಇದು ವಂದನಾ ಶೋರ್ಲೆಸ್ ಬರ್ತದಲ್ಲ, ಪೋರ್ ಆಗಿಲಿಕ್ಕೈತೆ ನಮ್ಮ ಕಲ್ಚರ್ ಅಂತ. ಬಟ್ ರಾಜಸ್ಥಾನದೊಳಗೆ ಕಲ್ಚರ್ ರಿಚ್ ಇದೆ ಅಂತ ಹೇಳ್ತಾರೆ. ರಾಜಸ್ಥಾನ ಎಂಜಾಯ್ ದ ರಿಚ್ ಟ್ರೆಡಿಷನ್ ಆಫ್ ಕೈಟ್ ಫ್ಲೈಯಿಂಗ್. ಓಕೆ, ಇಷ್ಟೆಲ್ಲ ಮಾಹಿತಿ ಸಿಕ್ತು ನೋಡ್ರಿ. ಸರಿನಾ? ಬರ್ರಿ ಈಗ ಏನು ಮಾಡ್ಕೋಬೇಕಂದ್ರೆ ಈ ಕ್ಲೂ ಓದ್ಕೋಬೇಕ್ರಿ. ಇದು ಹಾಫ್ ಸೆಂಟೆನ್ಸ್. ಇದಕ್ಕೆ ಸಂಬಂಧಿಸಿದ ಮಾಹಿತಿ ಇಲ್ಲಿ ಕೊಟ್ಕೊಂತ ಹೋಗ್ಬೇಕು, ಅವಾಗ ಅದು ಫುಲ್ ಸೆಂಟೆನ್ಸ್ ಆಗ್ತದೆ. ಅಂದ್ರೆ ರಾಜಸ್ಥಾನ ಬೋಸ್ ಆಫ್ ಅಂತ ಐತಿಲ್ಲ, ರಾಜಸ್ಥಾನ ಬೋಸ್ ಆಫ್ ಅಂತ ತಗೋಬೇಕಿಲ್ಲ. 1 2 3 ಐತಿಲ್ಲ, 1 2 3 ತುಂಬೇಡ್ರಿ. ಫಿನಿಶ್ಡ್. ಏನೇನೋ ಕಲರ್ಫುಲ್ ಕಲ್ಚರ್, cheerful people, there ಬೇಡ. ಎಕ್ಸ್ಟ್ರಾರ್ಡಿನರಿ ಪ್ಯಾಷನ್ ಫಾರ್ ಕೈಟ್ ಫ್ಲೈಯಿಂಗ್. ಎಕ್ಸ್ಟ್ರಾರ್ಡಿನರಿ ಪ್ಯಾಷನ್ ಫಾರ್ ಕೈಟ್ ಫ್ಲೈಯಿಂಗ್. ಭಾಳ ದೊಡ್ಡದಾಗ್ತತಿ ಅಂತ ಅನ್ಕೊಂಡ್ರೆ ಪತಂಗ ಬಜ್ಜಿ ಅಂತ ಬರ್ಬಿಟ್ರಿ. 3ನೇದು ಫಿನಿಶ್ಡ್. ಇಲ್ಲಿ ಕ್ಲೂ ಇರ್ತೈತಿ. ಕ್ಲೂ ಭಾಳ ಇಂಪಾರ್ಟೆಂಟ್. ಇದು ನೋಡಿದ್ಲಿಕ್ಕಂದ್ರೆ ನಿಮಗೇನು ಗೊತ್ತಾಗಬೇಕು, ಏನು ತುಂಬಬೇಕಂತ ಗೊತ್ತೇನಾಗೋದಿಲ್ಲ. ಮಣ್ಣು ನಾನು ಬೋರ್ಡ್ ಮೇಲೆ ಬರ್ತೀನಿ ಕ್ವಶನ್ ಪೇಪರ್ ತಗೊಂಡು ಹೇಳಿ, ನಾನೇ ಕ್ಲೂ ನೋಡದೆ ಹೋದರೆ ನಿಮಗೇನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ನಾನೇ ಬೋರ್ಡ್ ಮೇಲೆ ಬರಲಿಲ್ಲ ಕ್ಲೂನ. ಹಂಗೆ ತಗೊಂಡೆ. ಇದು ಇಲ್ಲೊಂದು ಬಾಕ್ಸ್ ಹಾಕಿದೆ, ಮ್ಯಾಗ ಈ ಪ್ಯಾಸೇಜ್ ಬರೆದು ಬಾಕ್ಸ್ ಹಾಕಿದೆ. ಬಟ್ ಇದು ಕ್ಲೂಸ್ ಬರಿಬೇಕು, ಅದನ್ನು ಬರಲಿಲ್ಲ. ಹುಡುಗ ತಲೆ ಕೆರ್ಕೊಂತ ಕುಂತರು. ಹಿಂಗೆ ಯಾಕೆ ಮಾಡ್ತಿರೋ, ಈಜಿ ಐತಿಲ್ಲ ಈಜಿ ಅಂತ ನೋಡ್ತೀನಿ. ಗೊತ್ತಾತ ನನಗದು ಯಾಕೆ ಹಿಂಗೆ ಮಾಡ್ತಾರೆ. ವಯಸ್ಸು ಹುಡುಗರು ಸಹಿತ ತಲೆ ಕೆರ್ಕೊಳಕತ್ತಿಲ್ಲ. ಅಯ್ಯೋ ಶಿವನ, ಕ್ಲೂನ ಕೊಟ್ಟಿಲ್ಲಪ್ಪ ನಿಮ್ಗಂತೇಳಿ ಮತ್ತೆ ಕ್ಲೂ ಬರೆದ್ಬಿಟ್ಟೆ. ಪಟ 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 ಮಾಡಿಬಿಟ್ರು. ಅಂದ್ರೆ ಕ್ಲೂ ನೋಡಿದ್ರೆ ಆನ್ಸರ್ ಬರ್ತೈತಿ. ಅದು ಕ್ಲೂ ನೋಡ್ರಿ. ಪತಂಗ್ ಬಜಿ ಈಸ್ ಕೈಟ್ ಫ್ಲೈಯಿಂಗ್ ಆರ್ ಪತಂಗ್ ಬಜಿ ಈಸ್. ಇಲ್ಲೇ ಈಸ್ ಅಂದಿಲ್ಲ, ಕಾಮ ಕೊಟ್ಟರು. ಕಾಮ ಯಾಕೆ ಕೊಡ್ತೀವ್ರಿ? ಅದಲ್ಲ ಎಕ್ಸ್ಪ್ಲೇನ್ ಮಾಡಕ್ರಿ. ಎ ಸ್ಪೆಷಲ್ ಕಲ್ಚರ್ ಸ್ಪೋರ್ಟು ಆ್ಯಂಡ್ ಪಾಸ್ ಟೈಮ್ ಆಫ್ ರೀಸನ್. ಎ ಸ್ಪೆಷಲ್ ಕಲ್ಚರ್ ಸ್ಪೋರ್ಟು ಆ್ಯಂಡ್ ಪಾಸ್ ಟೈಮ್ ಆಫ್ ರೀಸನ್. ರೀಸನ್ ಅಂದ್ರೆ ಏರಿಯಾ. 2 ತುಂಬಿದ್ರಲ್ಲ. ಓಕೆ. ಕೈಟ್ ಫ್ಲೈಯಿಂಗ್ ಸೆಲೆಬ್ರೇಟೆಡ್ ಟು ಹೆರಾಲ್ಡ್ ದ ಸ್ಪ್ರಿಂಗ್. ಕೈಟ್ ಫ್ಲೈಯಿಂಗ್ is celebrated to herald the coming of spring. The spring ಅಷ್ಟ ಅಂತ the coming of spring ಮಾಡು. The coming of spring. To foreign tourists, kite flying is a leisure sport and a pastime. ಇಲ್ಲಿ ಐತಲ್ರಿ. It is also a leisure sport and a passion. Pastime ಅಲ್ಲ, passion. ಟೂರಿಸ್ಟ್ ಅಂತಾರ. ಅಂದರೆ leisure sport, passion. To foreign tourists, kite flying is leisure sport and passion. ಬರಕ್ಕೆ ಆಗಲಿಲ್ಲ ನನಗೆ, ಸುಮ್ಮನೆ ಹಂಗೆ ಹೇಳಿದೆ. ಓರಲ್ ವಾಯ್ಸ್ ಕೊಟ್ಟಿನಿ. ಇಷ್ಟ ನಾನು ಮಾಡೋಕ್ಕಾಗ್ತದೆ. ಮತ್ತು ಫರ್ದರ್ ಡೆವಲಪ್ಮೆಂಟ್ಸ್ ಮತ್ತೆ ಮಾಡ್ತೀನಿ. ಓಕೆ, ಮುಗೀತಲ್ಲ ಕ್ವಶನ್ನು. ಇನ್ನೊಂದೈತಿ ಲೆಟರ್ ರೈಟಿಂಗ್. ಫಸ್ಟ್ ಕ್ಲಾಸ್ ಜಾಬ್ ಅಪ್ಲಿಕೇಶನ್ ಅಂತ ತಿಳ್ಕೊಂಡು ಬೇಕಾದಷ್ಟು ವಿಡಿಯೋಗಳನ್ನ ಹಾಕಿನಿ.
ಕ್ವಶನ್ ಬ್ಯಾಂಕ್ ನಾನು 2 ಲೆಟರ್ ಕೊಟ್ಟಾದ್ರ 2 ಲೆಟರ್ ನಿನ್ನೆ ಮೊನ್ನೆನ ಹಾಕಿನಿ. ಜಾಬ್ ಅಪ್ಲಿಕೇಶನ್ಸ್ ಅಂತ ಹಾಕಿ ನೋಡ್ರಿ. ಇದಕ್ಕಿಂತ ಪ್ರೀವಿಯಸ್ ಆಗಿರೋದು ಅದೇ ಐತೆ ನನಗೆ ಅನಿಸಿದ ಮಟ್ಟಿಗೆ ಅಂದ್ರೆ. ಹಾಗಾಗಿ ನೀವು ಅಲ್ಲಿದು ನೋಡಿಬಿಡ್ರಿ ಹೆಂಗೆ ಬರಿಬೇಕು ಅಂತ ತಿಳ್ಕೊಂಡು. ಮತ್ತು ಲಾಸ್ಟ್ ಇಯರ್ ಏನು ಮಾಡೀನಿ, ಇದೇ ದಿನಮಾನದೊಳಗ್ರಿ 1 ವರ್ಷದ ಹಿಂದ್ಗಡೆ ಏನು ಮಾಡೀನಿ, 2015ದಿಂದ ಇರುವಂಥ ಎಲ್ಲ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಲೆಟರ್ ರೈಟಿಂಗನ್ನು ಹಾಕಿನೇ ಮಾಡಿ 1 or 2 ಸಿಂಗಲ್ ಲೆಟರ್ ಮಾಡೀನಿ. ಒಂದು ದೊಡ್ಡ ವಿಡಿಯೋ ಮಾಡಿ ಒಂದು 7-8 ಲೆಟರ್ನ ಒಂದು ಕಡೆನ ಹಾಕಿ ಎಲ್ಲ ವಿಡಿಯೋಸನ್ನು ನೀವು ನೋಡಿಬಿಟ್ರಿ ಅಂದ್ರೆ ರಾತ್ರಿ ಮಲ್ಕೊಂಡಾಗ ನಿದ್ದೆ ಸಹಿತ ಲೆಟರ್ ಬರಿತೀರಿ, ಕರೆಕ್ಟ್ ಬರಿತೀರಿ, ಫುಲ್ ಮಾರ್ಕ್ಸ್ ತಗೋತೀರಿ. ಓಕೆ, ಒಂದು ಸಬ್ಸ್ಕ್ರಿಪ್ಷನ್ ಕೊಡ್ರಿ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿರಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಕ್ಸಾಮ್ ಬಂತು, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ, ಫುಲ್ ಮಾರ್ಕ್ಸ್ ತಗೊಳ್ರಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.